ಸ್ನೇಹಿತರೆ ನಮಸ್ಕಾರ. ನಾನು ನಾಜು ಮೈಸೂರು ಜಿಲ್ಲಾ ವರದಿಗಾರ. ತಾವೇನು ನೋಡ್ತಾ ಇದ್ದೀರಾ? ಮತ್ತೊಮ್ಮೆ ಇಡೀ ರಾಜ್ಯಕ್ಕೆ ಬನ್ನೂರು ಮಲಿಯೂರು ಫ್ಯಾಕ್ಟ್ರಿ, ನಂಜಾಪುರ ಫ್ಯಾಕ್ಟ್ರಿ ಅಂತ ಏನಿದೆ, ಮಲಿಯೂರು ಗ್ರಾಮ ಪಂಚಾಯತಿ ನಂಜಾಪುರ ಗ್ರಾಮದ ಫ್ಯಾಕ್ಟ್ರಿ, ಮಲಿಯೂರು ಫ್ಯಾಕ್ಟ್ರಿ, ಬಿಯರ್ ಫ್ಯಾಕ್ಟ್ರಿ, ಕೊಡಾಕ್ಸ್ ಫ್ಯಾಕ್ಟ್ರಿ ಅಂತ ಏನೆಲ್ಲ ಕರೀತಾರೆ, ಆ ಒಂದು ಕೊಡಾಕ್ಸ್ ಫ್ಯಾಕ್ಟ್ರಿ ಮತ್ತೊಮ್ಮೆ ಇಡೀ ರಾಜ್ಯಕ್ಕೆ ಸುದ್ದಿ ಆಗ್ತಿರೋಂಥದ್ದು. ಕಾರಣ ಏನು ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಇಲ್ಲೇನು ನೋಡ್ತಾ ಇದ್ದಾರೆ, ಈ ಒಂದು ಪರಿಸರದಲ್ಲಿ ಮತ್ತು ಇಲ್ಲಿರುವಂಥ ಎಲ್ಲ ಒಂದಷ್ಟು ಜನಗಳಿದ್ದಾರೆ, ಲಾರಿ ಡ್ರೈವರ್ಗಳಾಗಿರ್ತಾರೆ. ಮತ್ತು ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗುತ್ತೆ, ಶನಿವಾರ ನೈಟು ಆದಂಥ ಇನ್ಸಿಡೆಂಟು. ಬೆಳಗ್ಗೆ ಅಂತೆ 12 ಗಂಟೆ, ಮಧ್ಯಾಹ್ನ 12 ಗಂಟೆ ಶನಿವಾರ ಒಂದು ಲಾರಿ ಚಾಲಕನ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥ ಸ್ಥಿತಿ ಬರುತ್ತೆ. ಆ ಹಾರ್ಟ್ ಅಟ್ಯಾಕ್ ಆದಂಥ ಸ್ಥಿತಿ ಏನೇನಾಯಿತು ಇವತ್ತವರೆಗೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಒಂದಷ್ಟು ಇಲ್ಲಿರುವಂಥ ಒಂದು ಲಾರಿ ಡ್ರೈವರ್ಗಳ ಸ್ಥಿತಿಗತಿಗಳನ್ನ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಇಂಟರ್ಸ್ಟೇಟ್ ಲಾರಿಗಳು ಬರ್ತದೆ, ಆಯ್ತಾ. ಇಲ್ಲಿ ಕೊಡಾಕ್ಸ್ ಫ್ಯಾಕ್ಟ್ರಿ ಆದ್ರಿಂದ ಇಂಟರ್ಸ್ಟೇಟ್ ಲಾರಿಗಳು ಬರ್ತದೆ, ಲೋಡಿಂಗು ಅನ್ಲೋಡಿಂಗ್ ಎಲ್ಲ ಕೂಡ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಂತ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ನಮ್ಮ ಸವಾಲ್ ಟಿವಿಲೇ ಕೂಡ ಕಳೆದ ಸಾರಿ ದೊಡ್ಡ ಹೋರಾಟ ಕೂಡ ಮಾಡಿದ್ವಿ. ಜೊತೆಗೆ ಒಂದು ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ಒಬ್ಬ ಮುಸ್ಲಿಂ ಪಾಪ ವ್ಯಕ್ತಿಯ ಡ್ರೈವರ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವನ್ನ ರಕ್ಷಣೆ ಮಾಡೋದ್ರಲ್ಲಿ ವಿಫಲ ಆಗ್ತಾರೆ ಸಂಬಂಧಪಟ್ಟಂತ ಫ್ಯಾಕ್ಟ್ರಿ ಅವರು ಅಂತ ಕೂಡ ಹೇಳ್ತಾರೆ. ಅದೆಲ್ಲ ಏನೆಲ್ಲ ಅಂತ ಕೂಡ ಕೇಳ್ತೀವಿ. ಇಲ್ಲಿ ಒಂದಷ್ಟು ಸಾರ್ವಜನಿಕರು ಇದ್ರೆ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ತಾವೆಲ್ಲ ಇವತ್ತು ಎಲ್ಲ ಲಾರಿ ಡ್ರೈವರ್ಗಳು ಇದ್ದೀರಾ, ಮತ್ತೆ ಲಾರಿ ಸಂಘದ ಪದಾಧಿಕಾರಿ ಕೂಡ ಬಂದಿದ್ದಾರೆ. ಮುಖ್ಯವಾಗಿ ನಿಮ್ಮನ್ನ ಮಾತಾಡ್ಸೋಣ. ಸರ್ ಏನ್ ಸರ್ ಶನಿವಾರ ಏನಾಯ್ತು ಇಲ್ಲಿ ಬನ್ನೂರಿನ ಹೋಬಳಿಯ ಕೊಡಾಕ್ಸ್ ಫ್ಯಾಕ್ಟ್ರಿ, ಇದು ಮಲಿಯೂರು ಮತ್ತೆ ನಂಜಾಪುರ ಸಂಬಂಧಪಟ್ಟಂಗೆ? ಶನಿವಾರ ನಮ್ಮ ಲಾರಿ ಚಾಲಕ ಓನರ್ ಕಮ್ ಡ್ರೈವರ್ ಅವರು ಓಕೆ ಲೋಡ್ ಮಾಡ್ಕೊಂಡು ಮೇಲ್ಗಡೆಯಿಂದ ಪಾರ್ಕಿಂಗ್. ಅವ್ರ ಹೆಸರು ಮೊಹಮ್ಮದ್ ಅನೀಸ್ ಅಂತ. ಎಷ್ಟು ವಯಸ್ಸು ಸರ್ ಅವ್ರಿಗೆ? ಅವ್ರಿಗೆ ಐತೆ 48-50 ವರ್ಷ. ಎಲ್ಲಿಯವರು? ಅವರು ಬೆಳ್ಳೂರು ಕ್ರಾಸ್ ಅವರು. ಬೆಳ್ಳೂರವರು. ಅವರು ಮಗನು ಜೊತೆಲೆ ಇದ್ದ. ಟಾರ್ಪಲ್ ಹಗ್ಗ ಹಾಕೊಂಡು ಕೆಳಗಡೆ ಬಂದಿದ್ದಾರೆ, ಎದೆ ಉರಿ ಅಂತ ಹೇಳಿದ್ದಾರೆ. ಸರಿ ಎಲ್ಲ ಇದ್ ಮಾಡಿ ಆಂಬುಲೆನ್ಸ್ ಇಲ್ಲಿಂದ ಕರ್ಕೊಂಡು, ಎಲ್ಲಿಂದ? ಇಲ್ಲಿ ಫ್ಯಾಕ್ಟ್ರಿ ಆಂಬುಲೆನ್ಸ್ ಕರ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಅಟ್ಯಾಕ್ ಆಗಿತ್ತು. ಇವ್ರು ಏನ್ ಮಾಡಿದ್ದಾರೆ, ತಗೊಂಡ್ ಹೋಗ್ಬಿಟ್ಟು ಬನ್ನೂರು ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಹಾಕ್ಬಿಟ್ಟವ್ರೆ. ಯಾರು ಹಾಕಿರೋದು? ಇಲ್ಲಿ ಇವರು ಕೊಡಾಕ್ಸ್ ಫ್ಯಾಕ್ಟ್ರಿ ಆಂಬುಲೆನ್ಸ್. ಅಲ್ಲಿ ಅವರು ಆಗಲ್ಲ, ಇಲ್ಲಿ ಮೈಸೂರ್ ಕರ್ಕೊ ಹೋಗಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಹೇಳಿದ್ರ? ಆ ಆಂಬುಲೆನ್ಸ್ ಅವನು ಅಲ್ಲಿ ಅವರು ಅವ್ನ ಸ್ಥಿತಿ ಏನಾಗೈತೆ, ಏನ್ ಅವ್ನ ಕಂಡೀಷನ್ ಅಂತಾನು ಇದ್ ಮಾಡಿದೆ. ಮೂಟೆಗ್ ತಗೋ ಹೋಗಿ ಬಿಸಾಕ್ದಂಗೆ ಬಂದ್ಬಿಟ್ಟಾರ ಇಲ್ಲಿಗೆ. 1.5 ಗಂಟೆ ಟೈಮ್, 1.5 ಗಂಟೆ ಟೈಮ್ ಅವ್ರ ಜೀವ ಇತ್ತು ಅಲ್ಲಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಆಗಿತ್ತಾರ ಸರ್? 12 ಗಂಟೆಗೆ ಇದ್ದಾಗಿರೋದು ಅವ್ರಿಗೆ. ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅವ್ರಿಗೆ, ಇದೇ ಸ್ಥಳದಲ್ಲಿ. ಮಧ್ಯಾಹ್ನ ಅವರು ಹಾಸ್ಪಿಟಲ್ಗೆ ತಗೋ ಬಂದಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಆಗಿಲ್ಲ, ಕರ್ಕೊ ಹೋಗಿ ಅಂದಿದ್ದಕ್ಕೆ ಬನ್ನೂರು ಗೌರ್ಮೆಂಟ್ ಹಾಸ್ಪಿಟಲ್, ಗೌರ್ಮೆಂಟ್ ಕರ್ಕೊ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇನ್ನೂ ಜೀವ ಇತ್ತು. 1.5 ಗಂಟೆ ಟೈಮ್ ಇತ್ತು ಜೀವ ಇನ್ನು. ತಿರ್ಗಾ ಅಲ್ಲಿ ಆಂಬುಲೆನ್ಸ್ ಸೌಕರ್ಯ ಆಗಿಲ್ಲ ನಮ್ಗೆ. ಎಲ್ಲಿಂದ? ಬನ್ನೂರು ಹಾಸ್ಪಿಟಲ್ ಇಂದ ಮೈಸೂರು ಕರ್ಕೊ ಬರಕ್ಕೆ. ಪಾಪ ನಮ್ KRL ಬುಕ್ಕಿಂಗ್ ಅವ್ರು ಏನ್ ಮಾಡಿದಾರೆ, ಅವ್ರ ಹುಡುಗರು ಕರ್ಸ್ಕೊಂಡು ಇನೋವಾ ಕಾರ್ ಅರೇಂಜ್ ಮಾಡಿ ಅವ್ರು ತಗೊಂಡು ಹಾಸ್ಪಿಟಲ್ ಬಂದವ್ರೆ. ಎಲ್ಲಿಗೆ ಬಂದ್ರ? ಎಲ್ಲಿಂದ? ಮೈಸೂರು, ಬನ್ನೂರಿಂದ ಮತ್ತೆ ಮೈಸೂರಿಗೆ ಓನ್ ಕಾರಲ್ಲಿ. ಓನ್ ಕಾರು. ಇವರು ರೆಸ್ಪಾನ್ಸ್ ಮಾಡಿಲ್ಲ. ಬಂದು ಇಲ್ಲಿ ಕೊಡಾಕ್ಸ್ ಫ್ಯಾಕ್ಟ್ರಿ, ನಂಜಾಪುರ ಕೊಡಾಕ್ಸ್ ಫ್ಯಾಕ್ಟ್ರಿ ಅವರು ಬರೀ ಆಂಬುಲೆನ್ಸ್ ನ ನಾಮಕಾವಸ್ಥೆಗೆ ತಗೊಂಡೋಗಿ ಅಲ್ಲಿ ಬಿಟ್ಟಿದ್ದಾರೆ ಅಂತ ನಿಮ್ಮ ಆಪಾದನೆ. ಓಕೆ, ಏನಾರು ಆಂಬುಲೆನ್ಸ್ ಟೈಮ್ ಅಲ್ಲಿ ಕರ್ಕೊ ಬಂದ್ಬಿಡ್ತಿದ್ರೆ ಅವನದು ಜೀವ ಉಳಿತಿತ್ತು. ಅದೇ ನಮ್ಮ ಇದು. ಆಮೇಲೆ ಇಲ್ಲಿ ಯಾವ ಡ್ರೈವರ್ಗೂ ಆಗ್ಲಿ ಯಾರಿಗಾಗ್ಲಿ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಅಲ್ಲಿ ನೋಡಿ, ಇವಾಗ ಬಾತ್ರೂಮ್ ಕಟ್ಟವ್ರೆ, 2 ಬಾತ್ರೂಮ್ ಐತೆ. ನೀರು ಹೋಯ್ತದೆ, ಅದು ಪೂರಾ ಪಾರ್ಕಿಂಗ್ ಬರ್ತದೆ. ಅದು ಏನು ಅದ್ರ ಮೇಲೆನೆ ನಾವು ತುಳ್ಕೊಂಡು ಹೋಗ್ಬೇಕು. ಏನಾರು ಮಾಡಿದ್ರೆ ಊಟ ತಿಂಡಿಗೆ ಊಟ ತಿಂಡಿ ಸಿಕ್ಕಲ್ಲ, ನೋಡಿ ತೊಂದ್ರೆ ಐತೆ. ಒಂದು ಟೀ ಹೋಟ್ಲು ಬಿಟ್ರೆ ಅಲ್ಲಿ ಏನು ಇಲ್ಲ, ಅದೇನು ಇಲ್ಲ ಅದ್ರಲ್ಲಿ. ಅದ್ರಲ್ಲಿ ಟೈಮಿಂಗ್ ಬರೋದವರು ಟೈಮಿಂಗ್ ಅಲ್ಲಿ ಬರಕಿಲ್ಲ. ಊಟ ನಿಮ್ಗೆ ಕೊಡ್ತೀವಿ ಅಂತಾರೆ. ಇವರು ಸ್ಟಾಫ್ ತಿಂದಿ ಮುಗಿದ ಮೇಲೆ ನಮ್ಗೆ ಡ್ರೈವರ್ಗಳಿಗೆ ಊಟ ತಿಂದ್ಮೇಲೆ ಸಿಗೋದಲ್ಲಿ ಊಟ. ಎಷ್ಟು ಗಂಟೆ ಸಿಕ್ತಿತ್ತು ಊಟ? ಸರ್ 1:30 ಇಂದ 2:30 ಗಂಟೆ. ಸರ್ ನೀವು ಇಲ್ಲೇನಾಗಿದ್ರೆ ಸರ್? ನೀವು ಡ್ರೈವರ್ಗಳು? ನಮ್ಮ ಊರಿದೆ ಸ್ಥಳೀಯ ಲೋಡಿಂಗ್ ನಾವು ಬರ್ತೀವಿ. ಇಲ್ಲಿ ಡ್ರೈವರ್ಗೆ ಆಗಿರೋದು ಬಹಳ ಅನ್ಯಾಯ ಆಗಿರೋದು. ಓಕೆ, ನ್ಯಾಯ ಸಿಗ್ಬೇಕು ಡ್ರೈವರ್ಗೆ.
ಪಾಪ ಸಣ್ಣ ಮಕ್ಳವ್ರೆ ಮಕ್ಳವ್ರೆ ಸಣ್ಣ ಮಕ್ಳವ್ರೆ ಇನ್ನು ಫ್ಯಾಕ್ಟ್ರಿಯಿಂದ ನ್ಯಾಯ ಸಿಗ್ಬೇಕು ನಮ್ಗೆ. ಮೇನ್ ಊಟದ್ದು ಆಮೇಲೆ ಎಲ್ಲಾರ್ದು ತೊಂದ್ರೆ ಐತೆ, ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು. ಯಾವ ಫ್ಯಾಕ್ಟ್ರಿ ಅಲ್ಲಿ ಆಂಬುಲೆನ್ಸ್ ಇರ್ತದೆ, ಸಡನ್ ಆಗಿ ಕರ್ಕೊಂಡು ಹೋಗ್ತಾರೆ ನೋಡಿ. ಈ ಫ್ಯಾಕ್ಟ್ರಿಯಲ್ಲಿ ತಗೊಂಡೋಗಿ ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಆಗ್ಬಿಟ್ಟು ಬನ್ನೂರಲ್ಲಿ ಮೂಟೆ ಡಾಕ್ಟ್ರು ಅರ್ಧ ಗಂಟೆ ಮುಂಚೆ ಕರ್ಕೊ ಬರ್ತಾ ಇದ್ದಾರೆ ಮೈಸೂರಿಗೆ. ಮೋಸ್ಟ್ಲಿ ಏನಾದ್ರು ಚಾನ್ಸಸ್ ಇತ್ತು ಅಂತ ಹೇಳಿದ್ದಾರೆ. ಯಾರ ಮೇಲೆ ಹೇಳೋ ನಾವು, ಜೀವನ ಹೋಗ್ಬಿಡಿದ್ವಿ ಇವಾಗ. ಅದು ಯಾರ ಮೇಲೆ ಹೇಳ್ಬೇಕು? ಪ್ರಾಣ ಆಯ್ತು ಬನ್ನೂರಲ್ಲಿ, ಡಿಫ್ರೆನ್ಸ್ ಹೊಂಟೋಗೋರು ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಫ್ಯಾಕ್ಟ್ರಿಯಲ್ಲಿ ಮಾತ್ರ ಬ್ಲಾಕ್ ಲಿಸ್ಟ್ ಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಯಾರು ಹೇಳೋದಂತ? ಫ್ಯಾಕ್ಟ್ರಿ ಅವರು ಯಾರು ಅದಲ್ಲ ಯಾರು? ಏನಾರ ತಾಳ್ಪಳ ಪ್ಲಾಟ್ಫಾರ್ಮ್ ಒಳಗಿದ್ರೆ ನಾವು ಮೇಲೆ ಹತ್ತಂಗಿಲ್ಲ. ಅದಕ್ಕೆ ಪರ್ಮಿಷನ್ ತಗೋಬೇಕು. ಒಂದ್ ಟೈರ್ ಬಿಜ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು. ಡ್ರೈವರ್ಗೆ ಊಟನೇ ಇಲ್ಲ ಇಲ್ಲಿ, ಊಟನೇ ಇಲ್ಲ ಸರ್. ಯಾವ ಹೋಟ್ಲು ಇಲ್ಲ, ಏನಿಲ್ಲ. ಇಷ್ಟಷ್ಟು ಜಾಗ ಕೊಟ್ರೆ ಯಾರು ಒಬ್ರು ಹೋಟ್ಲ್ ಬಿಸ್ತಾರೆ. ಡ್ರೈವರ್ಗಳಿಗಿರ್ಲಿ ಯಾರಿಗಿರ್ಲಿ ಒಂದ್ ಸ್ವಲ್ಪ ಅನ್ನಾರ ಸಿಗ್ತದೆ. ಫ್ರೀ ಅಲ್ಲ, ಕಾಸು ಕೊಟ್ಟು ಅನ್ನ ಸಿಗ್ತದೆ. ಆಮೇಲೆ ಮಾತಿದ್ರೆ ಬ್ಲಾಕ್ ಲಿಸ್ಟ್ ಅಂತಾರ. ಮೊನ್ನೆ ರೋಡ್ ಆಗ್ತಾ ಇದ್ರು ಇಲ್ಲಿ, ಬುಣ್ಣಿಲ್ಲ 2 ಗಂಟೆ ಟೈಮ್ ನಿಲ್ಸ್ಕೊಂಡ್ ನಿಂತಿದ್ರು. ಮಾತಿದ್ರೆ ನಿನ್ ಗಾಡಿ ನಂಬರ್ ಕೊಡು. ಆ ಕಾಂಟ್ರಾಕ್ಟ್ ಅವ ಇವ್ನು ಹೇಳಿಕ್ ತಾನೆ ಅವ್ರು ಕೇಳೋದು ಗಾಡಿ ನಂಬರ್. ಅವ್ನ್ ಯಾರು ಕೇಳಕ್ಕೆ? ಆಮೇಲೆ ಒಳಗೆ ಫುಲ್ ಇಷ್ಟಿಟ್ ಸರ್. ಡ್ರೈವರ್ಗಳಿಗೆ ಒಂದ್ ಸ್ವಲ್ಪ ಮರ್ಯಾದೆನೇ ಇಲ್ಲ ನೋಡಿ. ಆ ಪಾಪ ಅನ್ಯವಾಗ ಜೀವ ಹೋಯ್ತು. ಇನ್ನು 1.5 ಗಂಟೆ ಟೈಮ್ ಇತ್ತು. ಯಾರು ಇರ್ಲಿ ಸರ್, ಅವರು ಹಿಂದೂ ಇರ್ಲಿ ಮುಸ್ಲಿಮ್ಸ್ ಇರ್ಲಿ ಎಲ್ಲಾರ್ಗೆ ಒಂದೇ ಆಂಬುಲೆನ್ಸ್ ಆಗ್ಬಿಟ್ಟು ಬಂದ್ಬಿಟ್ನಲ್ಲ, ಯಾರ್ ಜವಾಬ್ದಾರಿ ಸರ್ ಅದಕ್ಕೆ? ಅವ್ರ ಮಗ ಪಾಪ BP ಡೌನ್ ಆಗಿ ಅವನು ಬಿತ್ಕೊತಾವ್ರೆ. ಅವರು ಜೊತೆಲಿ ಇದ್ರು ಏನೋ ನಮ್ಗೂ ಗೊತ್ತಿಲ್ಲ. ನಾವು ಬೇರೆ ಲೋಟ್ ತುಂಬ ಹೋಗಿದ್ರು. ಊರಲ್ಲಿ ಇದ್ರೆ ನಾವು ಓಡ್ ಬಂದ್ಬಿಡೋ ಹೆಲ್ಪ್ ಮಾಡಕ್ಕೆ. ಇಲ್ಲಿ ಮಾತ್ರ ಬ್ಲಾಕ್ ಲಿಸ್ಟ್ ಅಂತಾರೆ. ಏನ್ ಬ್ಲಾಕ್ ಲಿಸ್ಟ್ ಅದು? ಆಮೇಲೆ ಊಟನೇ ಇಲ್ಲ ಸರ್. 12 ಗಂಟೆ 1 ಗಂಟೆ ರಾತ್ರಿ ಬಿಲ್ ಕೊಡ್ತಾರ ಸರ್. ಅವ್ರ ಪಾಲನೆಗೆ ಪ್ರತಿಯೊಂದು ಒಬ್ರು ಇಲ್ಲಿ ಅವ್ರ ಪಾಲನೆಗೆ ಸೌಕರಿಸ್ತಾವ್ರೆ. ಡ್ರೈವರ್ ಪಾಲನೆಗೆ ಒಂದುವೇ ಸೌಕರಿಸ್ತಾ ಇಲ್ಲ. ಡ್ರೈವರ್ ಬೆಳಿಗ್ಗೆ ಬಂದ್ರೆ ನಾಳೆ ಸಾಯಂಕಾಲ ಲೋಡ್ ಆದ್ರೂ ಅವ್ರಿಗೆ ಊಟ ತಿಂಡಿದು ಸೌಲಭ್ಯ ಇಲ್ಲ. ಅವನಿಗೆ BP ಇರ್ತದೋ, ಶುಗರ್ ಇರ್ತದೋ, ಹಾರ್ಟ್ ಇರ್ತದೋ. ಇವ್ರ ಟೈಮಿಂಗ್ ಅಲ್ಲಿ ಡ್ರೈವರ್ಗಳು ತಿನ್ನಕ್ ಆಗಲ್ಲ. ಒಬ್ಬ ಟ್ಯಾಬ್ಲೆಟ್ ತಿಂದವನಿಗೆ ಊಟ ಬೇಕು. 1:30-2:30 ಅವ್ರಿಗೆ ಊಟ ಕೊಟ್ರೆ ಅವ್ರಿಗೆ ಮಾತ್ರ ತಿಂದವನಿಗೆ ಹಾರ್ಟು ಬರ್ತದೆ, ಶುಗರು ಬರ್ತದೆ, BP ಬರ್ತದೆ, ಬೀಳ್ತಾನೆ. ಸರಿಯಾಗಿ ಆಂಬುಲೆನ್ಸ್ ಕರ್ಕೊಂಡೋಗಿ ಆ ಡ್ರೈವರ್ಗೆ ಫಸ್ಟ್ ಏಡ್ ಮಾಡಿಲ್ಲ. ಮಾಡಿದ್ರೆ ಆಲ್ಮೋಸ್ಟ್ ಅವ್ನು ಬದುಕೋನು. ಇದು ಫಸ್ಟ್ ಆಫ್ ಆಲ್ ಇವ್ರ ಪಾಲನೆಗೆ ಎಲ್ಲ ನಾವು ಸಹಕರಿಸ್ತವ್ರೆ ವೆಹಿಕಲ್ನವರು. ಬಟ್ ವೆಹಿಕಲ್ ಅವ್ರಿಗೆ ಇವರು ಯಾವುದೇ ಒಂದು ಸಹಕಾರ್ಯನೂ ಕೊಡ್ತಾ ಇಲ್ಲ. ಅವರು ಜೀವದ ಜೊತೆ ಹೋರಾಡ್ತಾ ಇರೋದು ಇದು ಹೇಳ್ಬೇಕಂದ್ರೆ. ಬೆಳಿಗ್ಗೆ ಬಂದ್ರೆ 8 ಗಂಟೆಗೆ, ರಾತ್ರಿ 12 ಗಂಟೆ ಆದ್ರೂ ಬಿಲ್ ಇರಲ್ಲ. ಇಲ್ಲಿ ಏನು ತಿನ್ನಕ್ ಇರಲ್ಲ. ಒಬ್ಬ BP ಪೇಷಂಟ್ ಮಾತ್ರ ನುಂಗಿದ್ರೆ ಅವನಿಗೆ ತಿನ್ನಕ್ ಏನ್ ಸಿಗ್ತದೆ? ಅವ್ನು ಹಾರ್ಟ್ ಅಟ್ಯಾಕ್ ಹೋಯ್ತಾನೆ, ಶುಗರ್ ಬಂದು ಸಾಯ್ತಾನೆ. ಇವ್ರ ವಸ್ತುನ ಸೇಫ್ಟಿಯಾಗಿ ಸಪ್ಲೈ ಆಗ್ಬೇಕು. ತಗೊಂಡೋಗೋನ್ಗೆ ಏನಾದ್ರೂ ಆಗ್ಲಿ. ಈ ತರ ನಡೀತೈತೆ ಇಲ್ಲಿ. ಅವ್ರದ್ದು ಕ್ಯಾಂಟೀನ್ ಬೇರೆ ಐತೆ. ಕ್ಯಾಂಟೀನ್ ನಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಅವರು ಸ್ಟಾಫ್ ಅವ್ರಿಗೆ ಮಾತ್ರ. ಅವ್ರ ಸ್ಟಾಫ್ ಅವ್ರು ತಿಂದ್ಮೇಲೆ ಮಿಕ್ಕಿದ್ದು ಡ್ರೈವರ್ಗಳು ಹೋಗ್ಬಿಟ್ಟು ತಿನ್ಬೇಕಿರೋದು. ಅದನ್ನು ಕಾಸು ಕೊಟ್ಟಿದ್ದೆ ತಿನ್ನೋದು ಡ್ರೈವರ್ಗಳು. ಅದಕ್ಕೇನು ಅನುಕೂಲ ಮಾಡಲ್ಲ. ಒಂದೊಂದ್ ದಿನ 2 ದಿನ ಇರ್ತದೆ, 3 ದಿನ ಇರ್ತದೆ ಗಾಡಿಗಳು. ಹೊರಗಡೆ ಗಾಡಿಗಳು ಬರ್ತವೆ, ಲೋಕಲ್ ಗಾಡಿ ಸುಮಾರು ಒಂದು 100-200 ಗಾಡಿಗಳು ಡೈಲಿ ಬರ್ತವೆ. ಡ್ರೈವರ್ಗಂತೂ ಯಾರಿಗೂ ಕೇಳಲ್ಲ ಅಲ್ಲಿ. ಅವ್ರ ಫ್ಯಾಕ್ಟ್ರಿ ಅವ್ರು ಹೋದ್ರೆ ಒಳಗಡೆನೂ ಕೇಳ್ತಾರೆ. ಅವ್ರಿಗೆ ಎಂಟ್ರಿ, ಬೇರೆಯವ್ರಿಗೆ ಎಂಟ್ರಿ ಕೊಡಲ್ಲ ಅಲ್ಲಿ. ಹೊರಗಡೆ ತುಂಬಾ ಕಷ್ಟ ಇಲ್ಲಿ. ಹೊರಗಡೆನೂ ಒಳ್ಳೇದು ಒಂದು ಹೋಟ್ಲು, ಒಂದು ಕ್ಯಾಂಟೀನು, ಏನಾದ್ರೂ ಒಂದು ಸೌಲಭ್ಯ ಮಾಡ್ಕೊಟ್ರೆ ಅಟ್ಲೀಸ್ಟ್ ತಿನ್ಕೊಂಡಾದ್ರೂ ಕಾಲ ಕಳೀತಾರೆ. ಏನೈತೆ ಇಲ್ಲೇ ನೀವೇ ವಿಡಿಯೋ ಮಾಡ್ಕೊಳ್ಳಿ. ಏನೈತೆ ನೋಡಿ ಇಲ್ಲಿ, ಏನು ಇಲ್ಲ ಇಲ್ಲಿ. ಅದು ಚಿಲ್ಲರೆ ಅಂಗಡಿ. ಅದು ಬಿಡಿ ಸಿಗರೇಟ್ ಸೇದಿ ಅಂತ ಹೊಗೆ ಕುಡ್ಕೊಂಡು ಸಾಯದೇ. ಅದು ಕ್ಯಾಂಟೀನ್ ಅಲ್ಲ, ಅದು ಚಿಲ್ಲರೆ ಅಂಗಡಿ. ಬರೀ ಬಿಡಿ ಸಿಗರೇಟ್ ಮಾತ್ರ ಸಿಗ್ತದಲ್ಲಿ. ಕುಡ್ದಿ ಇನ್ನೂ ಆರೋಗ್ಯ ಕುಡಿಸ್ಕೊಂಡು ಹಾರ್ಟ್ ಅಟ್ಯಾಕ್ ಬರೆಸ್ಕೊಂಡು ಸಾಯ್ಲಿ ಅಂತ ಪ್ರಾಬ್ಲಮ್ ಆಗ್ತದೆ ಸರ್ ಫ್ಯಾಕ್ಟ್ರಿಯಿಂದ. ಮೇನ್ ಗೊತ್ತಾ, ಯಾವ ಫ್ಯಾಕ್ಟ್ರಿ ಹೋದ್ರೆ ಮೇನ್ ಆಂಬುಲೆನ್ಸ್ ಸೌಲಭ್ಯ ಇರ್ತದೆ. ಇಲ್ಲಿ ಮೇನ್ ಅದೇ ಪ್ರಾಬ್ಲಮ್ ಆಗಿರೋದು. ಸಾಯ್ ಕಾರಣ ಏನ್ ಗೊತ್ತಾ, ಟೈಮಿಂಗ್ ಕ್ಯಾಚ್ ಆಗಿಲ್ಲ ಅಷ್ಟೇ. ಇವ್ರು ಕರ್ಕೊಂಡೋಗಿ ಆಸ್ಪತ್ರೆ ಕರ್ಕೊಂಡು ಸೇರಿಸ್ತಾ ಇದ್ರೆ ಆಗ್ತಾ ಇತ್ತು. ಬನ್ನೂರು ಕರ್ಕೊಂಡು ಹೋಗಿದ್ರು, ಅಲ್ಲಿ ಏನು ಸೌಲಭ್ಯ ಇಲ್ಲ. ಅಲ್ಲಿ ಮೈಸೂರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಂತ ಟೈಮ್ ಆಂಬುಲೆನ್ಸ್ ಇರಲಿಲ್ಲ. ಕರ್ಕೊಂಡು ಹೋಗಿದ್ದು ಮೈಸೂರಿಗೆ 15 ಕಿಲೋಮೀಟರ್ 20 ಕಿಲೋಮೀಟರ್ ಆಗೋದು. ಹಾಸ್ಪಿಟ್ಲ್ ಕರ್ಕೊಂಡು ಹೋದ ಜೀವ ಉಳಿತಿತ್ತು. ಇವರು ಫ್ಯಾಕ್ಟ್ರಿ ಆಂಬುಲೆನ್ಸ್ ಮಡಿಕೊಂಡು ಇಲ್ಲಿಂದ ಕರ್ಕೊಂಡೋಗಿ ಬನ್ನೂರಲ್ಲಿ ಯಾವ ದೊಡ್ಡ ಆಸ್ಪತ್ರೆ ಐತೆ ಅನ್ಬಿಟ್ಟು ಬನ್ನೂರಿನ ತಾನೇ ಎಲ್ಲರೂ ಮೈಸೂರಿಗೆ ಹೋಗೋದು. ಡೈರೆಕ್ಟ್ ಮೈಸೂರಿಗೆ ಕರ್ಕೊಂಡು ಹೋಗಿದ್ದಲ್ಲ ಅವನು ತಗೊಂಡು ಒಳಗಡೆ ತಗೊಂಡ ತಕ್ಷಣ ಎತ್ತಾಕ್ಬಿಟ್ಟು ಅಲ್ಲಿ ಮೂಟೆ ಎಸ್ದಂಗೆ ಇಲ್ಲಿ ಆಂಬುಲೆನ್ಸ್ ನಾನು ಬಂದ್ಬಿಟ್ರೆ ವಾಪಸ್. ಆಂಬುಲೆನ್ಸ್ ಡ್ರೈವರ್ ಯಾರು ಗೊತ್ತಾ ಸರ್ ನಿಮ್ಗೆ? ಕಾದವರಲ್ಲಿ ಆಂಬುಲೆನ್ಸ್ಗೆ 1.5 ಗಂಟೆ ಟೈಮ್ ಕಾದವರಲ್ಲಿ ಫ್ಯಾಕ್ಟ್ರಿ ಜೀವ ಇದೆ ಬನ್ನೂರು ಹಾಸ್ಪಿಟಲ್. ಮತ್ತೆ ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗಿ 1.5 ಗಂಟೆ ಟೈಮ್ ಕಾದವ್ರೆ. ತಿರ್ಗಾ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಜೀವ ಹೋಗಿದೆ ಅವ್ರು. ಇನ್ನೊಂದು ಸರ್, ಬುಕಿಂಗ್ ಅವರು ಫುಲ್ ಸಪೋರ್ಟ್ ಮಾಡೋರು. ಇದು ಕೇರಳ ಅವರು ಫುಲ್ ಸಪೋರ್ಟ್ ಮಾಡೋರು ಡ್ರೈವರ್ಗೆ. ಪಾಪ ಹುಡುಗರು
ಇದ್ದಾಗ ಗಂಟಾನು ಮೈಸೂರು ತಗೋಬರೋ ಗಂಟಾನು ಫುಲ್ ಸಪೋರ್ಟ್ ಮಾಡೋರ ಬುಕಿಂಗ್ ಅವರು KRL ಕಂಪ್ನಿ ಅವರು ಸಪೋರ್ಟ್ ಅವರಲ್ಲ ಗುತ್ತಿಗೆದಾರರು ಗುತ್ತಿಗೆದಾರರು ಇಲ್ಲಿ ಬರ್ತಾರಲ್ಲ ಹುಡುಗರು ಪಾಪ ಆ ಹುಡುಗರು ಅವ್ರ ಓನ್ ವೆಹಿಕಲ್ ತಗೊಂಡೋಗೋರು ಮತ್ತೆ ಬಂದೂರಿಂದ ಬಾಡಿಗೆ ಮಾಡ್ಕೊಂಡು ತಗೊಂಡ್ ಬಂದಿರೋದು ಒಂದ್ ಜೀವ ಉಳಿಸ್ಬೇಕಂತ ಅವ್ರು ಪಟ್ಟಿರೋ ಶ್ರಮ ಈ ಫ್ಯಾಕ್ಟ್ರಿ ಅವ್ರು ಪಟ್ಟಿಲ್ಲ. ಆಂಬುಲೆನ್ಸ್ ಒಂದ್ 5 ನಿಮಿಷ ಏನ್ ಅವ್ನ್ ಕಂಡೀಷನ್ ಅಂತ ಹಾಸ್ಪಿಟಲ್ ಅಲ್ಲಿ ನೋಡ್ಕೊಬಿಟ್ಟು ಆ ಡಾಕ್ಟರ್ ಹತ್ರ ಏನದು ಕನ್ಸಲ್ಟ್ ಮಾಡಕ್ ಬಿಟ್ಟಿಲ್ಲ ಇವರು. ಕನ್ಸಲ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತಿದ್ರೆ ಮೈಸೂರಿಗೆ ಅವ್ರ ಜೀವ ಉಳಿದ್ಬಿಟ್ಟಿರೋದು ಸರ್. 1.5 ಗಂಟೆ ಟೈಮ್ ಪರದಾಡಿದ್ದಾರೆ ನೋವಲ್ಲಿ ಅವರು ಬಿಕಾಸ್ ಆಫ್ ಶಾರ್ಟೇಜ್ ವೆಹಿಕಲ್ ಫೆಸಿಲಿಟೀಸ್ ಇಲ್ಲ. ಆಗಿದೆ ಮುಂದಕ್ಕೆ ತಿರ್ಗಾ ಹಾಕಿಲ್ಲ ಅಂತ ಇಲ್ಲಿಲ್ಲ. ಏನಾದ್ರು ಸೌಲಭ್ಯ ಬೇಕು, ನಮ್ಗೆ ನ್ಯಾಯ ಬೇಕು ನಮ್ಗೆ. ಆ ಡ್ರೈವರ್ ಕುಟುಂಬಕ್ಕೆ ಏನಾರು. ಸರ್ ಎಷ್ಟು ಜನ ಮಕ್ಳಿದ್ರು ಅವ್ರಿಗೆ? ಸರ್ 2 ಹೆಣ್ಮಕ್ಳು, 1 ಗಂಡ್ ಮಗು 19 ವರ್ಷ. ಅವನೇ ದೊಡ್ಡವನು. ಅದೇ ಚಿಕ್ಕವ್ರಿಗೆ 10 ವರ್ಷ 8 ವರ್ಷ ಮಕ್ಳು ಇದ್ದಾರೆ. 2 ಹೆಣ್ಮಕ್ಳು. ಜೀವನಾನೇ ಇದ್ರಲ್ಲಿ ಇದ್ದಿದ್ದು ಅವ್ರು. ಸರ್ ಅವರು ಈಗ ಯಾವ ಊರು ಅಂತ ಹೇಳಿದ್ರೆ ತಾವು? ಬೆಳ್ಳೂರು ಕ್ರಾಸ್, ನಾಗಮಂಗಲ್, ಬೆಳ್ಳೂರು. ಓಕೆ, ಅವ್ರು ಇಲ್ಲೇ ಉಳ್ಕೊಂಡಿದ್ರೆ ಹೆಂಗೆ ಬಂದೂರಲ್ಲಿ ಅಂತ? ಸರ್ ಇಲ್ಲ, ಲೋಡ್ ಬಂದಿದ್ದು. ಅಲ್ಲ ಗೊತ್ತಾಯ್ತು. ಈ ತರ ಆದಾಗ ಏನೋ ಉಳ್ಕೊಳಕ್ಕೇನು ವ್ಯವಸ್ಥೆ ಏನಿಲ್ಲ ಇಲ್ಲಿ. ಲಾರಿನೇ ನಮ್ದು ಇದು ಮನೆ. ಮೈಸೂರವರು ಲೋಡ್ಗೆ ಹೋದ್ರೆ ಹುಬ್ಳಿಗೆ ಹೋಗಿ ಬೆಳಗಾಂ ಹೋಗ್ತೀವಿ. ನಮ್ಗೆ ರೆಸ್ಟ್ ರೂಮ್ ಯಾವ್ದು? ನಮ್ ಲಾರಿನ ರೆಸ್ಟ್ ರೂಮ್ ಐತೆ ಇಲ್ಲಿ. ಲಾರಿಯಲ್ಲೇ ಇವ್ರದ್ದು ರೆಸ್ಟ್ ರೂಮ್ ಐತೆ. ಅಲ್ಲಿ ಹೋಗಿ ನೀವು ಬೇರೆ ವಿಡಿಯೋ ಮಾಡಿ ಬಾತ್ರೂಮ್ಗಳು, ರೆಸ್ಟ್ ರೂಮ್, ಅದ್ರಲ್ಲಿ ನಾಯಿ ಕೂಡ ಮಲ್ಗಕ್ಕೆ ಇದ್ ಮಾಡ್ತದೆ. ಅಷ್ಟು ಕೊಚ್ಚೆ ಐತೆ ಇಲ್ಲಿ. ವಾಸನೆ ನೋಡಿ, ಇದ್ರದ್ದು ವಾಸನೆ. ಸರ್ ಈ ವಿಚಾರ ಬಹಳ ದಾರುಣ ಸರ್. ಯಾಕಂದ್ರೆ ಆ ಒಂದು ಕುಟುಂಬಸ್ಥ ಆಧಾರ ಇದ್ದಂತ ವ್ಯಕ್ತಿ ಆಯ್ತಾ, ಒಂದು ಲಾರಿ ಡ್ರೈವರ್ಗಳಿಗೆ ಎಲ್ಲೂ ಕೂಡ ಭದ್ರತೆ ಇಲ್ಲ. ಯಾವ್ದೇ ಡ್ರೈವರ್ಗಳಾಗ್ಲಿ, ಲಾರಿ ಡ್ರೈವರ್ ಅಂತಲ್ಲ, ಯಾವ್ದೇ ಡ್ರೈವರ್ಗಳಾದ್ರೂ ಕೂಡ ಭದ್ರತೆ ಇಲ್ಲ. ಫ್ಯಾಕ್ಟ್ರಿಗಳಲ್ಲಿ ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳಿಲ್ಲ. ಆಯ್ತು, ಇವ್ರಿಗೆಲ್ಲ ಹೆಂಗ್ರಿ ಕೊಡ್ತಾರೆ ಮಾನದಂಡಗಳು? ಇವೆಲ್ಲ ಪರ್ಮಿಷನ್ ಹೆಂಗ್ ಕೊಡ್ತಾರೆ? ಪರ್ಮಿಷನ್ ಕೊಟ್ಟಿ ಫ್ಯಾಕ್ಟ್ರಿ ಕಟ್ಟಿ ಅವರು ಫ್ಯಾಕ್ಟ್ರಿ ನಡ್ಸ್ಕೊಂಡು ಹೋಯ್ತವ್ರೆ. ಇನ್ನೂ ಅವ್ರಿಗೆ ಏನು ಸೌಲಭ್ಯ ಮಾಡಿಲ್ಲ ಅವರೆಲ್ಲ. ಯಾರು ಫ್ಯಾಕ್ಟ್ರಿ ಅವರು ಏನಂದ್ರೆ ಏನು ಇಲ್ಲ. ಡ್ರೈವರ್ಗೆ ಅಂದ್ರೆ ಇಷ್ಟೊಂದು ತೊಂದರೆ ಇದೆ. ಜೀವಕ್ ಬೆಲೆನೇ ಇಲ್ಲ ಇಲ್ಲಿ. ಮೇನ್ ಪಾಯಿಂಟ್ ಜೀವಕ್ ಬೆಲೆನೇ ಇಲ್ಲ ಇಲ್ಲಿ. ಇವ್ರ ಮಾಲ್ ಸಾಗಣೆ ಮಾಡಕ್ಕೆ ನಾವು ಬೇಕು. ನಮ್ಗೆ ಇವ್ರು ಯಾರು ಬೇಡ. ಓಕೆ ಸರ್, ಎಷ್ಟು ಗಂಟೆಗೆ ಬಿಲ್ ಆಗುತ್ತೆ ನಿಮ್ಗೆ? ಏನ್ ಸರ್ ನೈಟ್ ಎಷ್ಟು ಗಂಟೆಗೆ ಬಿಲ್ ಆಗುತ್ತೆ? 12:30 1 ಗಂಟೆ ರಾತ್ರಿ. ಟೈಮಿಂಗ್ಸ್ ಹೇಳಕ್ ಆಗಲ್ಲ. ಬೆಳಗ್ಗೆ ಹೊತ್ತು ಬಿಲ್ ಆಗಲ್ವಾ? ಗಂಟೆಯಿಂದ ಯಾಕಾಗಲ್ಲ? ಅದು ಗೊತ್ತಿಲ್ಲ. ಕೇಳ್ಬೇಕು ಸರ್. ಲೋಡ್ ಆಗ ಗಂಟ 3:30 4 ಗಂಟೆ ಐತದೆ ಸರ್. ಎಲ್ಲ ನೈಟ್ ಇಲ್ಲ ಮಧ್ಯಾಹ್ನ ಬೆಳಗ್ಗೆ ಟೈಮ್ 3:30 4 ಗಂಟೆ ಐತದೆ ಲೋಡ್ ಆಗಕ್ಕೆ. ಎಲ್ಲಾ ಗಾಡಿಗಳು ತಗೋ ಬಂದು ಪಾರ್ಕಿಂಗ್ ಅಲ್ಲಿ ನಿಲ್ಸಿ, ಪಾರ್ಕಿಂಗ್ ಅಲ್ಲಿ ಬುಕಿಂಗ್ ಅವ್ರ ಹುಡುಗ ಬಂದು, ಗುತ್ತಿಗೆದಾರ ಹುಡುಗ ಬಂದು ಬಿಲ್ ಇಸ್ಕೊ ಬಂದು ಎಲ್ಲ ಎಂಟ್ರಿ ಮಾಡಿ ಬರ್ದಿ ಕೊಡೋ ಗಂಟ ಅಷ್ಟೊಂದು ಟೈಮ್ ಐತದೆ. ಇನ್ನೊಂದು ಪರ್ಮನೆಂಟ್ ಸೈನ್ ಹಾಕ್ಬೇಕು, ಬರ್ಬೇಕು. ಪರ್ಮನೆಂಟ್ ಸೈನ್ ಮಾಡಕ್ಕೆ 10 ಗಂಟೆಗೆ ಬರೋದವ್ರು. ಬಿಲ್ ರೆಡಿ ಆಗಿರ್ತದೆ. ಪರ್ಮನೆಂಟ್ ನೈಟ್ 10 ಗಂಟೆಗೆ ನೈಟ್ 10 ಗಂಟೆಗೆ ಸೈನ್. ಮಧ್ಯಾಹ್ನ 3 ಗಂಟೆ ಲೋಡ್ ಆಗುತ್ತೆ. ಅವ್ನ ಯಾವ ಟೆಂಡರ್ ಬರ್ತಾನೆ, ಮತ್ತೆ ಅದನ್ನ ಪರ್ಮನೆಂಟ್ ಅವನು ಸೈನ್ ಹಾಕಿ ರಾತ್ರಿ 10 ಗಂಟೆ ಬರ್ಬೇಕು. 11 ಗಂಟೆ 10 ಗಂಟೆ 4 ಗಂಟೆಗೆ ಗಾಡಿ ಲೋಡಿಂಗ್ ಆಗಿದ್ರೆ ಬಿಲ್ ಕೊಡೋದು 10 ಗಂಟೆ. ಮತ್ತೆ ಆ ಲೋಡ್ ಎಲ್ಲೆಲ್ಲ ಹೋಗುತ್ತೆ? ಅಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ ಎಷ್ಟು ಟೈಮಿಂಗ್ಸ್ ಟ್ರಾವೆಲ್ ಮಾಡ್ಬೇಕು ಅದಕ್ಕೋಸ್ಕರ ಕೇಳೋದು. ಇಂಡಿಯಾ ಹೋಗುತ್ತೆ ಸರ್, ಕರ್ನಾಟಕ ಅಂತಾನೆ. ರಸ್ತೆಯಲ್ಲಿ ಹೈವೇಲು ಊಟ ಸಿಗಲ್ಲ ನಮ್ಗೆ. ಬಿಲ್ ಕೊಡೋದು ಇಲ್ಲೂ ಊಟ ಸಿಗಲ್ಲ ನಮ್ಗೆ, ಹೈವೇಲು ಊಟ ಸಿಗಲ್ಲ. ಬಹಳ ಲೇಟು ಬಿಲ್ ಕೊಡೋದು. ಬಹಳ ಫ್ಯಾಕ್ಟ್ರಿಯಿಂದ ಬಹಳ ಕಷ್ಟ ಆಯ್ತು ನೋಡಿ. ಸೌಲಭ್ಯ ಡ್ರೈವರ್ ಮೂಲಕ ಡ್ರೈವರ್ ಸೌಲಭ್ಯ ಇಲ್ಲ ಸರ್. ಊಟ ತಿಂಡಿದೆ ಆಗ್ಲಿ, ಯಾವುದೇ ಒಂದು ಇಲ್ಲಿ ಹೊರಗಡೆ ಹೋಟ್ಲು ಏನೇ ಆದ್ರೂ ಒಂದು ಸೌಲಭ್ಯ ಇಲ್ಲ ಇಲ್ಲಿ. ಬಹಳ ನೋವಿದೆ ಡ್ರೈವರ್ಗಳಿಗೆ ಇಲ್ಲಿ. ಸರ್ ನೀವು ಡ್ರೈವರಾ? ಏನ್ ಸಮಸ್ಯೆ ಸರ್ ಇಲ್ಲಿ? ಇಲ್ಲಿ ಊಟದ ಪ್ರಾಬ್ಲಮ್, ಮತ್ತೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ಒಂದು ವಾಶ್ರೂಮ್ ವ್ಯವಸ್ಥೆ ಇಲ್ಲ. ಯಾವ ತರ ವಾಶ್ರೂಮ್ ಬೇಕು? ಯಾವ ತರ ಅಂದ್ರೆ ಟಾಯ್ಲೆಟ್ಗೆ, ಯಾವ ತರ ವಾಶ್ರೂಮ್, ಸ್ನಾನಕ್ಕೆ, ಯಾವುದಕ್ಕೆ ಆಗ್ಲಿ ಒಂದು ಎರಡಕ್ಕೂ ಇಲ್ಲ. ತುಂಬಾ ಪ್ರಾಬ್ಲಮ್ ಇಲ್ಲಿ. ಬೇಕಾದ್ರೆ ಹೋಗಿ ಒಂದ್ ರೌಂಡ್ ನೀವೇ ಒಳಗಡೆ ಹೋಗಿದ್ ಬನ್ನಿ. ಊಟದ ವ್ಯವಸ್ಥೆನೂ ಇಲ್ಲ, ಒಂಥರ ತುಂಬಾ ಗಲೀಜು ಅಷ್ಟೊಂದು. ಆಮೇಲೆ ಯಾವ್ದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಒಂದು ಪರವಾಗಿಲ್ಲ.
ಎಲ್ಲಿದೆ ಇದು ಪಾರ್ಕಿಂಗ್ ಪರವಾಗಿಲ್ಲ ಅದು ಅಲ್ಲಿ ಪಾರ್ಕಿಂಗ್ ಐತಲ್ಲ ಅಲ್ಲ ಗಾಡಿ ನಿಂತ್ಕೊಳಕ್ಕೆ ಅಲ್ಲಿ ಬಿಸಿಲು ಇದೆಯಲ್ರಿ ಅಂತ ಮಾಡವ್ರೆ ಫುಲ್ ಸ್ಮೆಲ್ ವಾಶ್ರೂಮ್ ಇಲ್ಲ ತುಂಬಾ ಗಲೀಜ್ ಐತೆ ಇದ್ರ ಬಗ್ಗೆ ಒಂದು ಆಮೇಲೆ ನಮ್ ಲಾರಿ ಮಾಲೀಕರು ಒಬ್ರು ಮೊನ್ನೆ ತಿರೋದ್ರು ಹಾರ್ಟ್ ಅಟ್ಯಾಕ್ ಆಗಿ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಮಗನೂ ಜೊತೆಲಿದ್ದ ಅವತ್ತು ಅವ್ರ ಮಗನೂ ಜೊತೆಲಿದ್ದ. ಈಗ ಅವ್ರ ಮಗ ಬರ್ತಾರೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಇವಾಗ ಕಂಪ್ನಿಯವ್ರಿಗೆ ಒಂದು ಪರಿಹಾರ ಸಿಕ್ಬೇಕು ಅಂದ್ಬಿಟ್ಟು ನಾವೆಲ್ಲ ಲಾರಿ ಮಾಲೀಕರೆಲ್ಲ ಸ್ನೇಹಿತರೆಲ್ಲ ಸೇರಿ ಕಂಪ್ನಿ ರಿಕ್ವೆಸ್ಟ್ ಕೊಟ್ಬಿಟ್ಟು ಏನ್ ಮಾಡಬೇಕು ಅದನ್ನ ಪರಿಹಾರ ಕೇಳಬೇಕು. ಮುಂದೆ ಏನಾಗುತ್ತೆ ಏನ್ ಹೇಳ್ಬೋದು ಕಂಪ್ನಿಯವ್ರು ನಿಮ್ ಪ್ರಕಾರ ನೀವು ಇಷ್ಟೆಲ್ಲ ಬುದ್ಧಿವಂತರಿದ್ರಿ? ಮಾತಾಡ್ಬೇಕಲ್ಲಿ ಅಲ್ಲಿ ಹೋಗಿ ಎಲ್ಲ ಬರಲಿ ದೊಡ್ಡವರು ಅಂತ ಕಾಯ್ತಾ ಇದೀವಿ. ನಮ್ಮ ಅಧ್ಯಕ್ಷರು ಬಂದವ್ರೆ. ಮಾತಾಡ್ಸ ಫಸ್ಟ್ ಸಾರ್ವಜನಿಕ ಹೇಳಿಕೆಗಳು ತಗೊಂಡ್ಬಿಡ್ತೀನಿ ಡ್ರೈವರ್ಗಳು, ಹಾಗಾಗಿ ಮತ್ತೆ ಅವ್ರನ್ನು ಕೂಡ ಮಾತಾಡ್ಸೋಣ, ಸಂಬಂಧಪಟ್ಟಂತ ಸಂಘಟನೆಯವರು ಕೂಡ ಮಾತಾಡ್ಸೋಣ. ಹಾಗಾಗಿ ಒಂದಷ್ಟು ನಾನು ಕೂಡ ಮಾತಾಡ್ತೀನಿ. ಈ ವೀಕ್ಷಕರು ತಾವೇ ನೋಡ್ತಾ ಇದ್ದೀರಾ, ಇದೇ ವಿಚಾರ, ಇದೇ ಕೊಡಕ್ ಫ್ಯಾಕ್ಟ್ರಿ ವಿಚಾರವಾಗಿ ನಮ್ಮ ಸವಾಲ್ ಟಿವಿನಲ್ಲಿ ಅತಿ ಹೆಚ್ಚು ಸುದ್ದಿಗಳನ್ನ ಮಾಡಿದೀವಿ ಈ ಒಂದು ಕೊಡಕ್ ಫ್ಯಾಕ್ಟ್ರಿನಲ್ಲಿ, ಆಯ್ತಾ. ಜೊತೆಗೆ ಇಲ್ಲಿ ಫಸ್ಟ್ ಇಲ್ಲಿ ಸ್ಟ್ಯಾಂಡಿಂಗ್ ಆಗುತ್ತೆ, ಲಾರಿಗಳು ಮತ್ತೆ ವೆಹಿಕಲ್ಗಳು ಸ್ಟ್ಯಾಂಡಿಂಗ್ ಆಗುತ್ತೆ. ಆ ಸ್ಟ್ಯಾಂಡಿಂಗ್ ಆದಂತ ವೆಹಿಕಲ್ಗಳನ್ನ ಲೋಡಿಂಗ್ ಮಾಡ್ಕೊಬೇಕು ಅಂದ್ರೆ ಒಳಗಡೆ ತಗೊಂಡೋಗ್ಬೇಕು, ಮತ್ತೆ ಅಲ್ಲಿಂದ ಲೋಡಿಂಗ್ ಮಾಡ್ಕೊಬೇಕು ಅಂದ್ರೆ ಮತ್ತೆ ಒಳಗಡೆ ಫ್ಯಾಕ್ಟ್ರಿ ಒಳಗಡೆ ತಗೊಂಡೋಗಿ ಲೋಡಿಂಗ್ ಮಾಡ್ಕೊಂಡು, ಬರೀ ಇಲ್ಲೂ ಸ್ಟ್ಯಾಂಡ್ ಅಷ್ಟೇ, ಇದು ಲಾರಿ ಸ್ಟ್ಯಾಂಡ್, ಇದು ಲಾರಿ ಬಂದಂತ ಸ್ಟ್ಯಾಂಡು. ಮತ್ತೆ ಅದನ್ನ ತಾವು ಏನೆಲ್ಲ ಕೇಳಿದ್ರೆ, ಇದು ಬನ್ನೂರಿನ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಕೊಡಕ್ ಫ್ಯಾಕ್ಟ್ರಿ. ಇಡೀ ದೇಶನೇ ನೋಡಿರುವಂತ ಫ್ಯಾಕ್ಟ್ರಿ, ಇಡೀ ರಾಜ್ಯನೇ ನೋಡಿರುವಂತ ಫ್ಯಾಕ್ಟ್ರಿ. ಇಲ್ಲಿಂದ ಹೋಗ್ತಿರುವಂತ ಎಲ್ಲ ಅರಾಕ್ ಇರುವಂತ ಮೆಟೀರಿಯಲ್ಸ್ ಏನಿದೆ ಇಲ್ಲಿ ಕೂಡ ಸರಬರಾಜು ಇಡೀ ರಾಜ್ಯಾದ್ಯಂತ ಮತ್ತು ಇಡೀ ದೇಶಾದ್ಯಂತ ಹೋಗುವಂಥದ್ದು. ತಾವು ನೋಡ್ತಾರೆ, ಇದು ಈ ಗಾಡಿ ರಿಜಿಸ್ಟ್ರೇಷನ್ ಬಂದು ತುಮಕೂರಿನ ಬಂದಿರುವಂಥದ್ದು. ಟ್ರಾನ್ಸ್ಪೋರ್ಟ್ಗಳು ಕೂಡ ನೋಡಿದ್ದೀರಾ. ಸರ್ ನಮಸ್ಕಾರ ಸರ್, ಕೊಡ್ರಿ ಅಂತ ಹೇಳಿ ಸರ್, ಅದನ್ನ ವಿಚಾರ ಕೊಡ್ರಿ ಅಂತ ಹೇಳಿ ಸರ್ ನನಗೆ. ತಮ್ಮ ಪದಾಧಿಕಾರಿಗಳು ಯಾರಿದ್ರೆ ಕರ್ಕೊಳ್ಳಿ ಸರ್. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಒಂದ್ ಸ್ವಲ್ಪ ಇಡೀ ಆಲ್ಮೋಸ್ಟ್ ಡ್ರಿಂಕ್ಸ್ ಗೆಲ್ಲ ಸಪ್ಲೈ ಮಾಡುವಂತ ಏಜೆಂಟ್ ಅಧ್ಯಕ್ಷರವರು ಇಡೀ ಮೈಸೂರು ಡಿಸ್ಟ್ರಿಕ್ಟ್ ಗೆ ಅರಾಕ್ ಅರಾಕ್ ಡಿಸ್ಟ್ರಿಬ್ಯೂಟರ್ ಸಂಘಾಧ್ಯಕ್ಷ ಸರ್, ದಯವಿಟ್ಟು ಇಟ್ಕೊಳ್ಳಿ ಸರ್, ಎರಡು ಮೈಕ್ ಇಟ್ಕೊಳ್ಳಿ ಸರ್. ಸರ್ ನಮಸ್ಕಾರ, ತಮ್ಮ ಪರಿಚಯ? ನಾವು ಲಾರಿ ಏಜೆಂಟ್, ಮೈಸೂರು ಜಿಲ್ಲಾ ಲಾರಿ ಏಜೆಂಟ್ ಸಂಘದ ಅಧ್ಯಕ್ಷರು ಸರ್. ನಾವಿಲ್ಲಿ ಕಾರ್ಖಾನೆಗೆ ಇದನ್ನು ಬಂದಿರೋ ಉದ್ದೇಶ, ಮೊನ್ನೆ ನಮ್ಮ ಚಾಲಕರೊಬ್ಬರು ಇಲ್ಲಿ ಮರಣಪಡ್ಲಿಕ್ಕೆ ಕಾರಣ ಸರಿಯಾದ ರೀತಿಯಲ್ಲಿ ನಿರ್ವಹಣೆಗಳಿಲ್ಲ. ನಂಬರ್ 1, ಈಗಾಗಲೇ ನಮ್ಮ ಚಾಲಕರುಗಳು ಮಾತಾಡೋ ರೀತಿಯಲ್ಲಿ ತಮಗೆಲ್ಲ ತಿಳಿಸಿದ್ದಾರೆ. ಪ್ರತಿಯೊಂದು ಸೌಕರ್ಯಗಳು ಕೂಡ ಇಲ್ಲಿಲ್ಲ. ಡ್ರೈವರ್ಗಳಿಗೆ ಏನೇನು ಬೇಕು, ಕ್ಯಾಂಟೀನ್ ಫೆಸಿಲಿಟೀಸ್ ಆಗಲಿ ಅಥವಾ ಬಾತ್ರೂಮ್ಗಳಾಗಲಿ, ಮಲಗಲಿಕ್ಕೆ ಅವ್ರಿಗೊಂದು ರೂಮ್ಗಳಾಗಲಿ, ಯಾವುದು ಕೂಡ ಸರ್ಕಾರದಿಂದ ಅನುಮತಿ ತಗೊಳ್ಳುವಾಗ ಇವರು ಅದನ್ನೆಲ್ಲ ನಾವು ಮಾಡ್ತೀವಿ ಅಂತೇಳಿ ತೊಗೊಂಡಿರ್ತಾರೆ. ಬಟ್ ಇದುವರೆಗೆ ಅದನ್ನು ಯಾವುದೂ ಕೂಡ ಕಲ್ಪಿಸಿಲ್ಲ. ಮೈಸೂರು ಜಿಲ್ಲೆಯಲ್ಲಿ ಯಾವ ಫ್ಯಾಕ್ಟ್ರಿಗಳಲ್ಲೂ ಕೂಡ ಇಲ್ಲ. ಇವರು ಕೂಡ ಅದೇ ಇದನ್ನು ಮುಂದುವರಿಸಿದ್ದಾರೆ. ಈಗಾಗಲೇ 2-3 ಬಾರಿ ನಾವು ಮನವಿ ಕೊಟ್ಟಿದ್ವಿ ಇವರಿಗೆ, ಅದನ್ನು ಅವರು ತಿರಸ್ಕಾರ ಮಾಡಿ ನಮ್ಮನ್ನು ಉದಾಸೀನ ಮಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನಾವು ಈ ಚಾನಲ್ ಮೂಲಕ ಎಲ್ಲರೂ ಕೇಳ್ಕೊತೀವಿ, ಡ್ರೈವರ್ಗಳಿಗೆ ಬರೋಂಥ ಚಾಲಕರುಗಳಿಗೆ ಎಲ್ಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಮತ್ತು ಆಂಬುಲೆನ್ಸಲ್ಲಿ ಮೊನ್ನೆ ಕರ್ಕೊಂಡು ಹೋದಾಗ ಕೂಡ ಅದು ಒಂದು ನಿರ್ಲಕ್ಷ್ಯ. ಅಲ್ಲಿ ಹೋಗಿ ಹಾಸ್ಪಿಟ್ಲ್ ಹತ್ರ ಇನ್ನೊಂದು ಅರ್ಧ ಗಂಟೆ ಆಂಬುಲೆನ್ಸ್ ಡ್ರೈವರು ವೆಯ್ಟ್ ಮಾಡಿದರೆ ಪಾಪ ಡಾಕ್ಟರ್ ಹೇಳಿದ ನಂತರ ಅವ್ರನ್ನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಿತ್ತು. ಅಲ್ಲಿ ತನಕ ಅವ್ರು ಕಾಯ ಅಂತ ತಾಳ್ಮೆ ಇಲ್ದೇನೆ ಅವರು ಅಲ್ಲಿ ಮರಣ ಹೊಂದಿದ್ದಾರೆ. ಹಾಗಾಗಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿನ ಫ್ಯಾಕ್ಟ್ರಿಯವರು ಹೊತ್ಕೋಬೇಕು ಅಂತೇಳಿ ಈ ಮೂಲಕ ನಾವು ಹೇಳ್ತಾ ಇದೀವಿ ಸರ್. ಹಾಗೆ ಒಂದು ನಿಮಿಷ, ಒಂದೇ ಕ್ವಶನ್ ಸರ್. ತಮ್ಗೆಲ್ಲ ಇಡೀ ತಾವೊಂದು ಮಾತು ಹೇಳಿದ್ರಿ, ಇಡೀ ಮೈಸೂರು ಜಿಲ್ಲೆಯಲ್ಲಿ ಇದೇ ಸಮಸ್ಯೆ ಅಂತ, ಆಯ್ತಾ. ತಾವು ಈ ತರ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಿದೆ ಸರ್? ಹಾಗಾದ್ರೆ ಅಧಿಕಾರ ವರ್ಗ ಫ್ಯಾಕ್ಟ್ರಿಗಳ ಜೊತೆ ಹೊಂದಾಣಿಕೆ ಇದೆ ಏನೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮೂಲ ಸೌಕರ್ಯಗಳು ಕೊಡಬೇಕು ಅಂತೇಳಿ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಕೊಡುವಾಗಲೇ ಅದನ್ನ ಹೇಳಿರ್ತಾರೆ. ಅದು ಹೇಳಿ ಕೂಡ ಇವರು ಇದುವರೆಗೂ ಕೂಡ ಎಷ್ಟು ವರ್ಷಗಳಾಗಿದೆ ಫ್ಯಾಕ್ಟ್ರಿ ಓಪನ್ ಆಗಿ, ಇಲ್ಲಿ ತನಕ ಕೂಡ ಸೌಕರ್ಯಗಳನ್ನ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನ ದಯಮಾಡಿ ತಾವುಗಳೇ ಚಾನಲ್ ಮೂಲಕ ಅವ್ರಿಗೆ ತಿಳಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ಏನ್ ಹೇಳ್ತೀರಾ ಸರ್ ಈ ವಿಚಾರ? ತಮ್ಮ ಪರಿಚಯ? ನಂಜನಗೂಡು ತಾಲೂಕು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ವಿಶ್ವನಾಥ್ ಅಂತ. ಏನೀಗ ನಮ್ಮ ಮೈಸೂರು ಜಿಲ್ಲೆ ವ್ಯಾಪ್ತಿನಲ್ಲಿ ಒಂದು ಮದ್ಯ ಸಾಗಾಣಿಕೆ ಒಂದು ಇದಕ್ಕೆ ನಾವೆಲ್ಲರೂ ಸಹ ಲಾರಿಗಳನ್ನು ನಾವು ಕಳಿಸ್ಕೊಡ್ತೇವೆ. ನಮ್ಮಲ್ಲಿ ಉತ್ಪಾದನೆ ಆಗಂತಹ ಒಂದು ಏನು ಒಂದು ಇವರ ಬ್ರ್ಯಾಂಡ್ಗಳಿರ್ತದೋ ಅದಕ್ಕೆ ಅವ್ರವ್ರು ಎಲ್ಲೆಲ್ಲಿಗೆ ಹೋಗ್ಬೇಕು ಆ ಒಂದು ಜಾಗಗಳಿಗೆ ಸೂಕ್ತವಾಗಿ ಅವರ ಮೆಟೀರಿಯಲ್ನ ಜೋಪಾನವಾಗಿ ತೆಗೆದುಕೊಂಡು ಹೋಗೋಂಥ ಒಂದು ಕಾರ್ಯದಲ್ಲಿ ನಾವು ನಿರತರಾಗಿರ್ತೀವಿ. ಆದರೆ ಇಲ್ಲಿ ಬರ್ತಕ್ಕಂಥ ಚಾಲಕರಿಗೆ ಯಾವುದೇ ಸೇಫ್ಟಿಗಳನ್ನ ಇಲ್ದಂಗೆ ದನಗಳನ್ನ ನೋಡೋ ರೀತಿಯಲ್ಲಿ ನೋಡ್ತಾರೆ. ಯಾವುದೇ ಕಾರಣಕ್ಕೂ ಒಂದು ಊಟ ಆಗಲಿ, ಒಂದು ಮಲಗದ ವ್ಯವಸ್ಥೆ ಆಗಲಿ, ಅಥವಾ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಕನಿಷ್ಠ ಪಕ್ಷ
ಅದನ್ನಾರು ಕೊಡಬೇಕು. ಕಾರ್ಮಿಕ ಕಲ್ಯಾಣ ಇಲಾಖೆ ಇದರಿಂದ ಕಣ್ ತೆರೆದಿದೆಯೋ ಅಥವಾ ಸತ್ತೋಗಿದೆಯೋ ನಮಗಂತೂ ಗೊತ್ತಾಗ್ತಿಲ್ಲ. ಅಧಿಕಾರಿ ವರ್ಗದವರು ಸರಿಯಾದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಈಗ ಅಧಿಕಾರಿ ವರ್ಗಗಳು ಸರಿಯಾಗಿ ಕೆಲಸ ಮಾಡಿದಿದ್ರೆ ನಮ್ಗಳಿಗೆ ಯಾರಿಗೂ ಇವತ್ತು ಈ ಒಬ್ಬ ಚಾಲಕ ಏನು ಅರ್ಧ ವಯಸ್ಸಿಗೆ ಸಾವನ್ನಪ್ಪಿದ್ರು ಈ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಪ್ರತಿಯೊಂದು ಕಾರ್ಖಾನೆಯಲ್ಲೂ ಸಹ ಈ ಚಾಲಕರಿಗೆ ಯಾವುದೇ ಒಂದು ಫೆಸಿಲಿಟೀಸ್ ಅನ್ನು ಕೊಡದಂಗೆ ತುಂಬಾ ನಿರ್ಲಕ್ಷ್ಯ ವಹಿಸಿ ತುಂಬಾ ಕೀಳ್ಮಟ್ಟದಲ್ಲಿ ನೋಡೋಂಥದ್ದು ಚಾಲಕರಿಗೆ ಮೇಲೆ ತುಂಬಾ ದೌರ್ಜನ್ಯಗಳನ್ನ ಕಾರ್ಖಾನೆಯವರುಗಳು ನಡೆಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಸೇರಿ ಒಟ್ಟಿಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರುಗಳು ಮತ್ತೆ ಎಲ್ಲ ಚಾಲಕರ ಸಂಘದವರು ಎಲ್ಲರೂ ಒಟ್ಟಿಗೆ ಸೇರಿ ಮತ್ತೆ ಏಜೆಂಟ್ ಸಂಘದ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಟ್ಟಿಗೆ ನಾವು ಇವತ್ತು ಈ ಕಾರ್ಖಾನೆ ಮುಂದೆ ನಮ್ಮ ಏನು ಮರಣ ಹೊಂದಿದ್ರು ಆ ಚಾಲಕನಿಗೆ ಪರಿಹಾರ ಕೊಡಬೇಕು ಮತ್ತೆ ಅವರ ಮಗನಿಗೆ ಈ ಕಾರ್ಖಾನೆಯಲ್ಲಿ ಸಹ ಕೆಲಸವನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿರ್ತದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾವು ಆ ಹೋರಾಟ ನಮ್ಮ ಕೈ ಇದಾಗ ತನಕ ಜಯಶೀಲರಾಗ ತನಕ ಆ ಹೋರಾಟವನ್ನು ನಾವು ಬಿಡಲ್ಲ. ನಮ್ಮ ಯಾವುದೇ ಲಾರಿಗಳನ್ನು ನಾವು ಈ ಕಾರ್ಖಾನೆಗಳಿಂದ ನಾವು ಸಾಗಾಣಿಕೆ ಮಾಡಲಿಕ್ಕೆ ನಮ್ಮ ಲಾರಿಗಳನ್ನು ಕಳಿಸಲ್ಲ. ಯಾಕೆಂದ್ರೆ ನಮ್ಮ ಒಕ್ಕೂಟದಿಂದ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ಎಲ್ಲರೂ ಬದ್ಧವಾಗಿ ಹಂಗೆ ಹೇಳ್ತಾ ಇದ್ರು ನೋಡಿ, ಆದ್ರೂ ಕೂಡ ಹೋಗ್ತಾ ಇದೆ. ಇಲ್ಲ ಅದೆಲ್ಲ ಸಣ್ಣ ಪುಟ್ಟದ್ದು ಇಲ್ಲಿಂದ ಇದನ್ನ ಸಣ್ಣ ಪುಟ್ಟ ಬಾಟ್ಲಿಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಇರ್ತದೆ. ಕಂಪ್ಲೀಟ್ ಆ ತರದೆಲ್ಲ ಬಂದ್ ಮಾಡಕ್ ಹೋದ್ರೆ ಕಾರ್ಖಾನೆನೇ ಸ್ಟಾಪ್ ಆಗ್ಬಿಡ್ತದೆ. ನಾವು ಬರೀ ನಮ್ಮ ಒಂದು ಅವ್ರದ್ದೇನ್ ಮೆಟೀರಿಯಲ್ ಇದನ್ನ ಹೊರಗಡೆ ಸಾಗಾಣಿಕೆ ಮಾಡ್ತಾರೋ ಅದನ್ನ ಮಾತ್ರ ಸ್ಟಾಪ್ ಮಾಡಿದೀವಿ. ಅದರಿಂದ ಅವ್ರಿಗೂ ಗೊತ್ತಾಗ್ಲಿ ಅನ್ನೋದು ಒಂದು ಅಷ್ಟೇನೆ ಹೊರತು ನಾವು ಕಾರ್ಖಾನೆ ನಮ್ಗೆ ಬೇಕು, ಆದ್ರೆ ಕಾರ್ಖಾನೆಯವರು ನಮ್ಮ ಮೇಲೆ ನಡೀತಾ ಇರೋದು ದಬ್ಬಾಳಿಕೆ ನಿಲ್ಲಿಸಬೇಕು ಅಂತ ಈ ಮೂಲಕ ನಾವು ಕೇಳ್ತಾ ಇದೀವಿ. ಕಾರ್ಮಿಕ ಕಲ್ಯಾಣ ಇಲಾಖೆ ಇತ್ತೀಚೆಗೆ ನಿಜವಾಗ್ಲೂ ಅಧಿಕಾರಿ ಮೈಸೂರು ಜಿಲ್ಲೆಯಲ್ಲಿ ಇದರೋ ಇಲ್ವೋ ಅನ್ನೋದೊಂದು ನಮ್ಗಳಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಅವ್ರು ಏನಾದ್ರು ಬದುಕಿದ್ರೆ ಇವತ್ತು ಏನ್ ಸಾವಾಯ್ತೋ ಸಾವಿನ ಹತ್ರ ಬಂದು ಅವ್ರು ನೋಡ್ತಾ ಇದ್ರು. ಒಂದು ಇಲಾಖೆ ಇದೆಯೋ ಇಲ್ವೋ ಅನ್ನೋದು ನಮ್ಗೆ ನಿಜವಾಗ್ಲೂ ಎಕ್ಸೆಪ್ಷನ್ ಆಗಿ ಉಳಿದಿದೆ. ಈ ಅಧಿಕಾರಿಗಳ ವರ್ಗದವರು ಈ ಕಾರ್ಖಾನೆಯವ್ರ ಜೊತೆ ಮಿಂಗಲ್ ಆಗಿ ಇಷ್ಟೆಲ್ಲ ಒಂದು ಕೀಳ್ಮಟ್ಟದ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಒಂದು ಆರೋಪ ಇದೆ ಅಧಿಕಾರಿಗಳ ಮೇಲೆ. ನಮ್ಮ ಚಾನಲ್ ಮೂಲಕ ನೀವು ಸಂತೋಷ್ ಲಾಡ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸಂತೋಷ್ ಲಾಡ್ ಅವರು ಇದುವರೆಗೆ ಇಡೀ ದೇಶವನ್ನೇ ಮೆಚ್ಚೋ ಒಂದು ಹಂತಕ್ಕೆ ಮಾತನಾಡೋದನ್ನ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಆದ್ರೆ ಸಂತೋಷ್ ಲಾಡ್ ಅವರು ಇದುವರೆಗೆ ಅಧಿಕಾರಿ ವರ್ಗದವರು ಏನ್ ಮಾಡ್ತಾ ಇದ್ದಾರೆ, ಅದು ಮೈಸೂರು ಜಿಲ್ಲೆಯಲ್ಲಿ ಅದು ಒಬ್ಬ ಸಿಎಂ ಕಾನ್ಸ್ಟಿಟ್ಯೂನ್ಸಿ ಈಗ ಅಧಿಕಾರದಲ್ಲಿ ಇಷ್ಟು ವರ್ಷ ದೀರ್ಘಾವಧಿ ಆಡಳಿತವನ್ನು ನಡೆಸಿದಂತ ಒಂದು ಸಿದ್ದರಾಮಯ್ಯನವ್ರಿಗೆ ಈ ಒಂದು ಜಿಲ್ಲೆನಲ್ಲಿ ಕಳಂಕ ತರುವಂತ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೆ. ನಿಜವಾಗ್ಲೂ ಸಂತೋಷ್ ಲಾಡ್ ಅವರು ಏನಾದ್ರು ಅವ್ರಿಗೆ ನಿಜವಾಗ್ಲೂ ಈ ಕಡೆ ಒಂದು ಚೂರು ಪರಿಜ್ಞಾನ ಒಂದು ಯಾರು ಇದ್ದಿದ್ರೆ ಇಷ್ಟೊತ್ತಿಗೆ ಈಗಾಗಲೇ ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ನನ್ನ ಈ ಮೂಲಕ ತಿಳಿಸೋದಕ್ಕೆ ಬಯಸ್ತೇನೆ. ಈಗಲಾದ್ರೂ ಎಚ್ಚೆತ್ಕೊಂಡು ಮೈಸೂರು ಜಿಲ್ಲೆ ಒಂದೇ ಕಾರ್ಖಾನೆ ಅಂತ ಹೇಳಲ್ಲ, ಎಲ್ಲಾ ಕಾರ್ಖಾನೆಗಳಲ್ಲೂ ಇದು ತುಂಬಾ ಕೀಳ್ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಅವ್ರಿಗೆ ಈ ಮೂಲಕ ತಿಳಿಸೋದಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ನಿಜವಾಗ್ಲೂ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ನಾವು ಎಷ್ಟು ಫಾಲೋ ಮಾಡ್ತೀವಿ ಅಂದ್ರೆ ಯಾವುದೇ ನಿಮ್ಮ ಚಾನೆಲ್ಗಳಿಂದ ಯಾವುದೇ ಒಂದು ಅವ್ರ ವಿಡಿಯೋ ಬಂದ್ರು ನಾವು ಅಷ್ಟು ಅಪ್ರಿಷಿಯೇಟ್ ಮಾಡ್ತೀವಿ. ಆದ್ರೆ ನಮ್ಗೆ ಆದಂತ ನೋವುಗಳನ್ನ ನೋಡಿದಾಗ ನಾವು ಕಾರ್ಮಿಕ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಮ್ಗೆ ಎಕ್ಸೆಪ್ಷನ್ ಆಗಿ ಉಳಿತದೆ. ದಯಮಾಡಿ ಈ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕು. ಮತ್ತೆ ಮೈಸೂರು ಜಿಲ್ಲೆಗೆ ಅವ್ರು ಭೇಟಿ ಕೊಟ್ಟು ಈ ಕಾರ್ಖಾನೆಗಳು ನಡೀತಾ ಇರೋಂಥದ್ದನ್ನ ಅಧಿಕಾರಿ ವರ್ಗದವ್ರು ಕೆಲಸ ಮಾಡಿದ್ರು ಇಲ್ವೋ ಅಂತ ನೋಡ್ಬೇಕು. ಯಾಕೆಂದ್ರೆ ಅವರು ಲೈಸೆನ್ಸ್ ತಗೊಳ್ಳುವಾಗ ಅವರ ಕಟ್ಟುನಿಟ್ಟಿನ ಏನು ಒಂದು ರೂಲ್ಸ್ ಇತ್ತು ಆ ರೂಲ್ಸ್ ಅಲ್ಲಿ ಅದನ್ನ ಬ್ರೇಕ್ ಮಾಡಿ ನಡೆಸ್ತಾ ಇದಾರಲ್ಲ, ಅದನ್ನ ಸಂತೋಷ್ ಲಾಡ್ ಅವ್ರ ಗಮನಕ್ಕೆ ತರೋದಕ್ಕೆ ಈ ಮೂಲಕ ಬಯಸ್ತಾ ಇದ್ದಾರೆ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ನಿಟ್ಟಿನಲ್ಲಿ ತವರು ಜಿಲ್ಲೆ ಆದ್ರಿಂದ ಈ ನಿಟ್ಟಿನಲ್ಲಿ ದಯವಿಟ್ಟು ಈ ಕಡೆ ಗಮನ ಹರಿಸಲೇಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡಿ ಕೇಳ್ತಾ ಇದ್ದೇನೆ. ಸರ್ ತಾವೇನ್ ಹೇಳ್ತೀರಾ ಸರ್? ಬಿ ಕೋದಂಡರಾಮ, ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷರು. ಏನಪ್ಪ ಅಂದ್ರೆ ಒಬ್ಬ ಚಾಲಕ ಇಲ್ಲದೆ ಲಾರಿಗಳು ಓಡೋದಿಲ್ಲ. ಅತ್ಯಂತ ಅವಶ್ಯಕ ಅಂದ್ರೆ ಚಾಲಕ ಯಾವ ರೀತಿ ಇದ್ದಾನೆ ಅಂದರೆ, ನೀವು ಸೋಲ್ಜರ್ಸ್ ಇದಾರಲ್ಲ, ನಮ್ಮ ಗಡಿ ಕಾಯೋ ಸೋಲ್ಜರ್ಸ್, ಆ ರೀತಿಯಲ್ಲಿ ಗಡಿ ಕಾಯೋರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ಮ ಚಾಲಕರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಕಾರ್ಖಾನೆಗಳಿಗೆ ಬರ್ಬೇಕಾದ್ರೆ ರಾತ್ರಿ ಎಲ್ಲ ಓಡಿಸ್ಕೊಂಡ್ಬಂದು, ಹಗಲು ರಾತ್ರಿ ಅನ್ನೋ ಭೇದ ಭಾವನೆ ಇಲ್ಲ ಅವ್ರಿಗೆ, ಓಡಿಸ್ಕೊಂಡ್ಬಂದು ಕಾರ್ಖಾನೆಗಳಿಗೆ ಬಂದರೆ ನಿತ್ಯ ಕರ್ಮಕ್ಕೆ ಆಗಬೇಕಾದ್ದು ಏನಿದೆ ಅದು ಅವಶ್ಯಕತೆ ಆದಂಥದ್ದು ಜಾಗಗಳಿರೋದಿಲ್ಲ, ಕುಡಿಲಿಕ್ಕೆ ನೀರು ಇರೋದಿಲ್ಲ, ಮಕ ತೊಳಿಲಿಕ್ಕೆ ನೀರು ಕೊಡೋದಿಲ್ಲ. ಮತ್ತು ಹೊಟ್ಟೆ, ಯಾವುದೋ ಮನುಷ್ಯ 24 ಗಂಟೆ ದುಡಿಬೇಕಾದ್ರೆ ಅವ್ರ ಹೊಟ್ಟೆಗೆ ಬಿಳಿದವ್ರೆ ಡೀಸೆಲ್ ಹಾಕಿದವರು ಲಾರಿ ಓಡಲ್ಲ, ಚಾಲಕ ಊಟ ಮಾಡಿದವರು ಅವನು ಲಾರಿ ಓಡಿಸೋಕ್ಕಾಗೋಲ್ಲ. ಹೀಗಿರುವಾಗ ಆಯಾ ಕಾರ್ಖಾನೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಅವರು ಬೆನಿಫಿಟ್ ತೊಗೊಂಡಿರ್ತಾರೆ. ಒಂದು ಕ್ಯಾಂಟೀನು ಕಡಿಮೆ ಬೆಲೆಯಲ್ಲಿ, ಉಚಿತವಾಗಿ ಅನ್ಕೊಂಡದ್ದು ಬೇಡ, ಕಡಿಮೆ ಬೆಲೆಯಲ್ಲಿ ಚಾಲಕರಿಗೆ ಕ್ಯಾಂಟೀನ್ ಮಾಡಬೇಕು ಅವಶ್ಯಕತೆ ಇದೆ.
ಮತ್ತು ದಿನನಿತ್ಯ ಏನು ನಿತ್ಯ ಕರ್ಮಕ್ಕೆ ಏನಿದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವು ಈ ಕಾರ್ಖಾನೆ ಸುತ್ತ ತಾವು ನೋಡಿದ್ದೀರಾ ಈ ಚಾನಲ್ನವರು, ಒಂದು ಹೋಟ್ಲಿಲ್ಲ. ಈ ಕಾಡಿನಲ್ಲಿ ಬಂದ್ಬಿಟ್ಟು ಆ ಚಾಲಕ ಏನಾಗಬೇಕು, ಅವನ ಹೊಟ್ಟೆ ಅವ್ನು ಗೇಯದ ಯಾತಕ್ಕೆ, ಹೊಟ್ಟೆಗೋಸ್ಕರ ಅವ್ನು ಗೇಯಕ್ಕಿದ್ಮೇಲೆ ಅವ್ನಿಗೆ ಊಟ ಸಿಗದೇವ್ರು ಅವನೇನಾಗ್ತಾನೆ, ಅವನ ರಕ್ತ BP ರೈಸ್ ಆದಾಗ ಅಪಘಾತಗಳು ಆಗ್ತವೆ ಇದರಿಂದ. ಯಾಕೆಂದರೆ ಅಪಘಾತಕ್ಕೆ ಒಂದೇ ಕಾರಣ ಅಲ್ಲ, ಏನು ನಿಮ್ಮ ಮೀಡಿಯಾಗಳಲ್ಲಿ ಏನು ಬರುತ್ತೆ, ಚಾಲಕ ಕುಡ್ದ ಹೊಡೆದ್ಬಿಟ್ಟ ಅಂತಾರೆ, ಅದಲ್ಲ, ನಿದ್ರೆಗೆಟ್ಟಾಗ ಹೊಟ್ಟೆ ಹಸ್ದಾಗ ಅದು ಕೂಡ ಅಪಘಾತಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಸರ್ಕಾರ ಈ ಕೊಳ್ಳೆ ಏನು ಕಾರ್ಮಿಕ ವರ್ಗದವರು ಬಂದು ಎಲ್ಲ ಕಾರ್ಖಾನೆಗಳು ಮೈಸೂರು ಜಿಲ್ಲೆಯಲ್ಲಿ ಪರಿಶೀಲಿಸಲಿ. ಯಾಕೆಂದರೆ ನಮ್ಮ ಸ್ನೇಹಿತರು ಹೇಳಿದ್ರು ಸಿದ್ದರಾಮಯ್ಯನವ್ರ ಹೋಮ್ ಕಾನ್ಸ್ಟಿಟ್ಯೂನ್ಸಿ, ಯಾಕೆಂದರೆ ಇಡೀ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ವರ್ಷ ಆಳ್ವಿಕೆ ನಡೆದಿರೋದ್ರಿಂದ ಅವರ ಹೋಮ್ ಕಾನ್ಸ್ಟಿಟ್ಯೂನ್ಸಿ ಮಹದೇವಪ್ಪ ಇದ್ದಾರೆ, ಇವರೆಲ್ಲ ಇರೋದ್ರಿಂದ ನಮಗೆ ನಾಚಿಕೆ ಆಗುತ್ತೆ. ಯಾಕೆಂದರೆ ನಾವು ಪದೇ ಪದೇ ಅವ್ರಿಗೆ ಹೇಳ್ಬೇಕಾದ್ರೆ ಏನಪ್ಪ ಇವರು ಮಾತಾಡಿದ್ರೆ ನಾವು ಹತ್ರ ಇದ್ದೀವಿ ಅಂತ ಬರ್ತಾರೆ ಅನ್ನೋದು ಬರುತ್ತೆ. ಈ ಕಾರ್ಖಾನೆಗಳನ್ನ ಅವರ ಅಧಿಕಾರಿಗಳು ನೋಡಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ ಏನೇನು ಅನ್ಯಾಯ ಆಗ್ತಿದೆ ಅಂತ. ಈ ಮಾಧ್ಯಮದ ಮೂಲಕ ನಾನು ಹೇಳ್ತೀನಿ, ಚಾಲಕರು ಇಲ್ದೇನೆ ಯಾವುದೇ ಲಾರಿ ಓಡಲಿಕ್ಕಾಗೋಲ್ಲ. ಎಷ್ಟೇ ಲಕ್ಷ ಕೋಟಿ ಬಂಡವಾಳ ಹಾಕಿದ್ರು ಚಾಲಕ ಮುಖ್ಯ. ಚಾಲಕ ಆರೋಗ್ಯಕರವಾಗಿದ್ರು ಮಾತ್ರ ನಮ್ಮ ಲಾರಿಗಳು ಓಡೋದು. ಮತ್ತು ಏನು ಅವನ ಚಾಲಕನಿಗೆ ಆಗಿದೆ, ಅರ್ಧ ಗಂಟೆನಲ್ಲಿ ಅವನು ಆಸ್ಪತ್ರೆಗೆ ಹೋಗಿದ್ರೆ ಅವನ ಹೃದಯ ಸ್ತಂಭನ ನಿಲ್ತಿರಲಿಲ್ಲ. ಈ ಏನು ಕಾರ್ಖಾನೆಯವರು ಕಳಿಸಿದ್ರು ವ್ಯಾನು, ಅವನು ಆಸ್ಪತ್ರೆಯಲ್ಲಿ ಬುಟ್ಟಿ ಬಂದ್ಬಿಟ್ಟ. ಅವರು ಮೈಸೂರಿಗೆ ಕರ್ಕೊಂಡು ಹೋಗಿ ಅಂದರೆ ಅಲ್ಲಿ ಇದಿಲ್ಲ, ಆಂಬುಲೆನ್ಸ್ಗಳು ಸೌಕರ್ಯ ಇಲ್ಲ. ಹೀಗಾಗಿ ಅವನು ಜೀವ ಹೋಯ್ತು. ಯಾಕೆಂದರೆ 45 ವರ್ಷದ ಯುವಕ, ಅವನ್ನ ನೀವು ಫೋಟೋ ನೋಡಬೇಕು, ಅವ್ನು ನೋಡಿದ್ರೆ ಒಳ್ಳೆ ಗಾಮ ಪೈಲ್ವಾನ್ ಇದ್ದಂಗೆ ಅವನೇ. ಅವ್ನ ಜೀವ 45 ವರ್ಷಕ್ಕೆ ಹೋಯ್ತು ಅಂದರೆ ಅವ್ರ ಕುಟುಂಬದ ಕಥೆಯನ್ನು ಇವೆಲ್ಲ ಭಾರಿ ಕಷ್ಟ ಇದೆ. ದಯವಿಟ್ಟು ಸರ್ಕಾರ ಈ ಮೂಲಕ ಒತ್ತಾಯ ಮಾಡ್ತೀನಿ, ಏನು ಕಾರ್ಖಾನೆಗಳೆಲ್ಲ ಅನ್ಯಾಯ ಆಗ್ತಿದೆ ಅದನ್ನು ಕೂಡಲೇ. ಯಾಕೆಂದರೆ ಈಗ ನಾನು ಚೇಂಬರ್ ಆಫ್ ಕಾಮರ್ಸ್ ಲಿಂಗರಾಜ್ ಅವ್ರಿಗೆ ಫೋನ್ ಮಾಡಿದ್ದೆ, ಈಗ ಫೋನ್ ಮಾಡಿದ್ರು ನಾನು ಮಾತಾಡ್ತಿರೋದನ್ನ ಎತ್ತಿಲ್ಲ. ಯಾಕೆಂದರೆ ಚೇಂಬರ್ ಆಫ್ ಕಾಮರ್ಸ್ ಅಂತ ಒಂದು ಮೈಸೂರಲ್ಲಿದೆ, ನಾನು ಅವ್ರ ಜೊತೆಲೂ ಮಾತಾಡಿದ್ದೇನೆ. ಏನು ಕಾರ್ಖಾನೆಗಳಿಗೆ ಮೈಸೂರು ಜಿಲ್ಲೆಯಲ್ಲಿ ಅಧ್ಯಕ್ಷರಿದ್ದಾರೆ ಇಂಡಸ್ಟ್ರಿಯಲ್ಗೆ, ಅವ್ರಿಗೂ ಮಾತಾಡಿದ್ದೇನೆ. ಏನು ನಮ್ಮ ಚಾಲಕರುಗಳಿಗೆ ಲಾರಿಯವ್ರಿಗೆ ಅನ್ಯಾಯ ಆಗಿದೆ, ಈ ಮೂಲಕ ಸರಿಪಡಿಸಬೇಕು ಅಂತ ನಾನು ಒತ್ತಾಯವಾಗಿ ಕೇಳ್ಕೊಳ್ತೀನಿ. ಸರ್, ತಾವು ಕೂಡ ಬನ್ನೂರು ಸಾಲಿಮ ಲಾರಿ ಚಾಲಕರ ಸಂಘ ಕೂಡ ತಾವು ಮಾಡ್ಕೊಂಡಿದ್ದೀರಾ, ಒಂದು ಆಫೀಸ್ ತಮ್ಮ ಬಾಡಿಗೆ ಕೈಯಿಂದ ಕಟ್ಕೊಂಡು ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡಿದ್ದೀರಾ. ಕಳೆದ ಸಾರಿ ಕೂಡ ನಿಮ್ಮ ಈ ಒಂದು ಸಂಸ್ಥೆಗೆ ಕಡೆ ಬನ್ನೂರಿನ ಸಂಸ್ಥೆ ಕೂಡ ಇವರೊಂದು ಪೆಟ್ಕೊಟ್ಟಂತ ಕೂಡ ಆಯಿತು, ಅದು ಕೂಡ ನಾವು ಸುದ್ದಿ ಮಾಡಿದ್ವಿ. ಏನು ಹೇಳ್ತೀರಾ ಸರ್ ಈ ಥರ ಸಂದರ್ಭಗಳಲ್ಲಿ? ಸರ್, ಖಂಡಿತ ಇವತ್ತು ಫ್ಯಾಕ್ಟ್ರಿ ನಮ್ಮ ಬನ್ನೂರು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಪ್ರದೀಪ್ ಮಾತಾಡ್ತಾ ಇರೋದು. ದಯವಿಟ್ಟು ಈ ಕೈಗಾರಿಕಾ ಇದರಲ್ಲಿ ತಿಳ್ಕೊಬೇಕಾದ್ದು ಏನು ಅಂತಂದ್ರೆ, ನಮ್ಮ ಲಾರಿ ಚಾಲಕರಿಲ್ದೇನೆ ಇವತ್ತು ನಿಮ್ಮ ಸರಕುಗಳು ಎಲ್ಲೂ ಹೋಗಲ್ಲ, ಮುಂದಕ್ಕೆ ಹೋಗೋದೇ ಇಲ್ಲ. ಇವತ್ತು ರೈತ ಹೆಂಗೆ ಬೆನ್ನೆಲುಬೋ, ಒಬ್ಬ ಸೈನಿಕ ಹೆಂಗೆ ನಮ್ಮ ಭಾರತ ದೇಶಕ್ಕೆ ಬೆನ್ನೆಲುಬೋ, ಹಾಗೆ ಒಬ್ರು ಚಾಲಕರು ಸಹ ಚಾಲಕರಿಲ್ದೇನೆ ಇವತ್ತು 2 ವೀಲೇ ಆಗಲಿ 3 ವೀಲೇ ಆಗಲಿ ಅದಕ್ಕೆ ಓಡಿಸುವಂಥ ಚಾಲಕರುಗಳು, ಇವತ್ತು ಗೂಡ್ಸ್ ಗಾಡಿಗಳನ್ನ ಓಡಿಸುವಂಥ ಚಾಲಕರುಗಳಿಲ್ಲ ಅಂದರೆ ನಿಮ್ದು ಯಾವುದೇ ಪದಾರ್ಥಗಳು ಮುಂದುವರಿಯಲ್ಲ. ಅದರಿಂದ ದಯವಿಟ್ಟು ಇವತ್ತು ಮಾಡಿರೋಂಥ ನಮ್ಮ IBLN ಫ್ಲೇವಲ್ಲಿ ತುಂಬ ಇದು ಮಾಡಿದ್ದಾರೆ, ಇದನ್ನು ತಿಳ್ಕೊಬೇಕು. ಶನಿವಾರ ಅವತ್ತು ಇವರು ಫ್ಯಾಕ್ಟ್ರಿ ಆಂಬುಲೆನ್ಸ್ ಫ್ಯಾಕ್ಟ್ರಿ ಆಂಬುಲೆನ್ಸ್ಗೆ ನೀವು ಟೆಂಡರ್ ತೊಗೊಂಡಿರ್ತಾರೆ, ಅವ್ರಿಗೆ ದಿನಕ್ಕೇನು ನಿಮ್ಮ ಬಾಡಿಗೆ ಏನು ಕೊಡಬೇಕಾಗಿರಲಿಲ್ಲ. ಅದ್ರಲ್ಲಿ ಬರೋವಂಥ ಆಂಬುಲೆನ್ಸ್ ಅವ್ನು ಡ್ರೈವರು ಅಲ್ಲ, ಯಾರೋ ಒಬ್ಬ ಹುಡುಗನ ಕಳ್ಸೋವ್ರೆ, ಯಾವುದೋ ಒಬ್ಬ ಹುಡುಗ ಬಂದು ಅಲ್ಲಿ ಹೇಳ್ದ ಬನ್ನೂರು ಹಾಸ್ಪಿಟ್ಲಲ್ಲಿ ನಾನು ಬಿಟ್ಬಿಟ್ಟು ಬರ್ತಾ ಇದ್ದೀನಿ ಅಂತ ವಾಪಸ್ ಹೇಳೋನೆ. ಡಾಕ್ಟ್ರು ಸಹ ಕೇಳಿದ್ದಾರೆ, ನೀನು ಒಂದು ಸ್ವಲ್ಪ ಇದ್ದು ನೋಡ್ಕೊಂಡಿರಪ್ಪ, ಇದು ಏನು ಹೈಟೆಕ್ ಹಾಸ್ಪಿಟ್ಲ್ ಅಲ್ಲ ಬನ್ನೂರು ಸಣ್ಣದೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಏನು ಹೇಳಿದ್ದಾರೆ ಡಾಕ್ಟ್ರು, ಇಲ್ಲಪ್ಪ ಇದು ಆಗಲ್ಲ ಮೈಸೂರಿಗೆ ತೊಗೊಂಡೋಗಿ ಅಂದರೆ, ಇಲ್ಲ ಸರ್ ನಾನು ಬನ್ನೂರು ವ್ಯಾಪ್ತಿಗೆ ಮಾತ್ರ ಬಂದು ಕರ್ಕೊಂಡೋಗೋದು ಅಂತಂದರೆ ಅರ್ಥ ಏನಿದೆ ಇದು? ಸುಮಾರು 1.5 ಗಂಟೆ ಆ ಪೇಷಂಟ್ ಬನ್ನೂರು ಹಾಸ್ಪಿಟ್ಲ್ ಒಳಗಡೆ ಅವರೇ ಒಂದು ಪ್ರೈವೇಟ್ ಕಾರ್ನ ಮಾಡ್ಕೊಂಡು ಹೋಯ್ತಾ ಮಾರ್ಗ ಮಧ್ಯದಲ್ಲಿ ತೀರೋಗಿದ್ದಾರೆ. ಇದಕ್ಕೆ ಜವಾಬ್ದಾರಿ ಯಾರು ಹಾಕ್ತಾರೆ? ಕಾರ್ಮಿಕ ಮತ್ತು ಸಚಿವರು, ಕೈಗಾರಿಕಾ ಸಚಿವರು, ಮತ್ತೆ ಇವರೆಲ್ಲ ನೋಡ್ಬೇಕು, ತಿಳ್ಕೊಬೇಕು. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರ ಅಂತ ಅವ್ರು ಕೆಟ್ಟ ಹೆಸರು ಬರುತ್ತಲ್ಲ ಸರ್ ಇವ್ರು ಮಾಡೋದಕ್ಕೆ. ಆಮೇಲೆ ಮತ್ತೊಂದೇನು ಅಂತಂದ್ರೆ ಇವ್ರುಗಳಿಗೆ ಏನು ಅಂತಂದ್ರೆ, ಈ ಫ್ಯಾಕ್ಟ್ರಿಲಿ ತುಂಬಾ ಈಗ ನಮ್ಮ HC ಮಾದೇವಪ್ಪನವರು 3 ಸತಿ ಲೆಟರ್ ಕೊಟ್ಟಿದ್ದಾರೆ ಸ್ಥಳೀಯರಿಗೆ ಲೋಡ್ ಕೊಡಿ ಅಂತ. ಆದ್ರೂ ಇವರು ಅದನ್ನ ಮನಗಂಡನೆ ಮಾಡ್ದೇನೆ ತುಂಬಾ ಕೇರ್ಲೆಸ್ ಆಗಿ ಇವತ್ತು ಬರೀ ಇಲ್ಲಿ ನಿಂತಿರೋ ಗೇಟ್ ಅಲ್ಲಿ ಇರೋರು ಸಹ ಒಳಗಡೆ ಬಿಡಲ್ಲ. ಡ್ರೈವರ್ಗಳದಿರ್ಲಿ, ಒಬ್ಬ ಲಾರಿ ಓನರ್ ಮಾಲೀಕ ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಬಿಟ್ಟಿರಲಿಲ್ಲ ಹೋಸರಿ ಇವ್ರ ಯೋಗ್ಯತೆಗೆ, ಅವರೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮೆಂಬರ್ಗಳು. ಇಲ್ಲಿ ಸೇರಿರೋಂತ ಒಂದು ರೈತರುಗಳನ್ನು ಸಹ ಒಳಗಡೆ ಬಿಡಲ್ಲ. ಇವರು ಒಳಗಡೆ ಏನ್ ಸ್ಮಗ್ಲಿಂಗ್ ಮಾಡ್ತಾರ? ಏನಿಲ್ಲ. ಅಲ್ಲಿ ಏನ್ ಕುಂದು ಕೊರತೆ ಕಾಳಪ್ಪ ನಮ್ಗೆ ಈ ತರ ಇದೆ ಅಂತ HC ಮಾದೇವಪ್ಪನವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಲೆಟರ್ಗೂ ಇವತ್ತು ಇವ್ರು ಮಾನ್ಯತೆ ಕೊಡ್ತಾ ಇಲ್ಲ.
ದಯವಿಟ್ಟು ಇದ್ರ ಬಗ್ಗೆ ಈ ಫ್ಯಾಕ್ಟ್ರಿ ಅವರೇ ಇದನ್ನ ಜವಾಬ್ದಾರಿ ತಗೋಬೇಕು. ಈ ಸಾವಿಗೆ ಅವ್ರ ಫ್ಯಾಕ್ಟ್ರಿಯ ಆಡಳಿತದವರೇ ಕಾರಣ. ದಯವಿಟ್ಟು ಇದನ್ನ ಮನಗಣನೆ ಮಾಡ್ಕೊಂಡು ಅದ್ರೊಂದು ಮಾಡಿಸ್ಬೇಕು. ಓಕೆ ಓಕೆ, ಯಾರೋ ಏನೋ ಹೇಳ್ತಿದ್ರು, ಹೇಳಿ ಸರ್. ಸರ್ ಏನು ಪತ್ರ ಏನು ಸರ್ ಅದು? ಇದು ಕಾರ್ಖಾನೆ ಮ್ಯಾನೇಜ್ಮೆಂಟ್ ಕೊಡ್ತಿದ್ದೀವಿ. ಏನು ವಿಚಾರ ಸರ್? ಅಂದ್ರೆ ಏನು ಸಾವಾಗಿದೆ ಆ ವ್ಯಕ್ತಿಗೆ, ಯಾಕಂದ್ರೆ ಕುಟುಂಬ ಚಿಕ್ಕ ಮಕ್ಕಳುಗಳು, ಹೆಣ್ಮಕ್ಳು, 2 ಹೆಣ್ಮಕ್ಳು, 1 ಗಂಡು ಮಗು ಇದೆ. 45 ವರ್ಷದ ಮಧ್ಯವಯಸ್ಕ ಸಾಯ್ಬೇಕಾದ್ರೆ ಅವನ ಕುಟುಂಬದ ಮುಂದೆ ನಡೆ ನುಡಿ ಅವ್ರ ಬದುಕೇನು, ಅದಕ್ಕಾಗಿ 25 ಲಕ್ಷ ಪರಿಹಾರ ಕೊಡಬೇಕು. ಮತ್ತೆ 19 ವರ್ಷದ ಗಂಡು ಮಗ ಇದ್ದಾನೆ, ಅವನು ಕೂಡ ಜೊತೆಯಲ್ಲಿದ್ದ. ಇಲ್ಲಿ ಅವನು ಕ್ಲೀನರ್ ಅಂದ್ರೆ ಸಹಾಯಕನಾಗಿ ತಂದೆಗೆ ಬಂದಿದ್ದ. ಅವನ ಮಗನಿಗೆ ಒಂದು ಉದ್ಯೋಗ ಕೊಡಬೇಕು ಕಾರ್ಖಾನೆಯವರು. ಮತ್ತೆ ಪರಿಹಾರವಾಗಿ ಅವ್ರ ಕುಟುಂಬಕ್ಕೆ 25 ಲಕ್ಷ ಕೊಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ಈ ಪತ್ರನ ಅಲ್ಲಿ ಮ್ಯಾನೇಜ್ಮೆಂಟ್ನವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಅಕಸ್ಮಾತ್ ಅವ್ರು ಕೊಡಕ್ಕೆ ಒಪ್ಪದೆ ಹೋದ್ರೆ ನಾವು ಅವ್ರಿಗೆ ಲಾರಿಗಳನ್ನ ಸರಬರಾಜು ಮಾಡೋದು ನಿಲ್ಲಿಸಬೇಕು ಅಂತ ಈಗ ನಾವೆಲ್ಲ ಒಟ್ಟಾರೆ ಸೇರಿ ಮೈಸೂರು ಜಿಲ್ಲೆಯಲ್ಲಿ ಈ ಕಾರ್ಖಾನೆಗೆ ತೀರ್ಮಾನ ತೆಗೆದುಕೊಂಡು ಲಾರಿಗಳನ್ನ ಲೋಡಿಂಗ್ಗೆ ಬಿಡೋಲ್ಲ. ಏನು ಪ್ರೊಡಕ್ಷನ್ ಆಗುತ್ತೆ ಅದು, ಯಾಕೆಂದ್ರೆ ಒಬ್ಬ ಕಾರ್ಮಿಕನಿಗೆ ಅನ್ಯಾಯ ಆದಾಗ ನಾವು ಕಣ್ಮುಚ್ಚಿ ಕೂರ್ಲಿಕ್ಕಾಗೋಲ್ಲ. ಮತ್ತೆ ಪರಿಹಾರ ನಾವು ಎಷ್ಟು ಕೊಡ್ಲಿಕ್ಕಾಗುತ್ತೆ? ಅವತ್ತು ಸತ್ತು ದಿವಸ ಅವ್ರಿಗೇನು ನಿತ್ಯ ಕರ್ಮಕ್ಕೆ ಏನಾಗಬೇಕು ಅವತ್ತು, ಅದಕ್ಕಾಗಿ ನಾವು ಎಲ್ಲ ಸೇರಿ ಚಾಲಕರು ಮಾಲೀಕರೆಲ್ಲ ಸೇರಿ ಕೊಟ್ಟು ಕಳ್ಸಿದ್ದೀವಿ. ಇದು ಪರಿಹಾರ ಕೂಡಲೇ ಅವ್ರು ಕೊಡಲೇಬೇಕು. ಅಲ್ಲಿವರೆಗೂ ಅವ್ರಿಗೆ ನಾವು ಲಾರಿ ಬಿಡಲ್ಲ ಅಂದ್ಬಿಟ್ಟು ಇವತ್ತು ತೀರ್ಮಾನ ತೆಗೆದು ಸತ್ತಿರೋ ಲಾರಿನೇ ಇಲ್ಲ ನಿಂತೈತೆ. ಏನಂದ್ರೆ ಸರ್, ಫ್ಯಾಕ್ಟ್ರಿಗಳಲ್ಲಿ ಯಾವ ಫ್ಯಾಕ್ಟ್ರಿಗೆ ಹೋದ್ರೆ ಡ್ರೈವರ್ಗಳಿಗೆ ಊಟ ಇಲ್ಲ. ಇಲ್ಲಿ ನೋಡಿ, ಭಾನುವಾರ ಸೋಮವಾರ 2 ದಿನ 3 ದಿನ ಗಾಡಿಗಳು ಇರ್ತವೆ, ಬೇರೆ ರಾಜ್ಯದಿಂದ ಗಾಡಿಗಳು ಬರ್ತವೆ. ಅವ್ರು ಯಾರು ವರ್ಕ್ ಕೇಳಲ್ಲ. ಈಗೇನೋ ನಮ್ಮವ್ರು ಅಂತ ಇಲ್ಲಿ ನಾವು ಇದೀವಿ, ಹೊರಗಡೆಯವ್ರು ಬಂದ್ರೆ ಅವ್ರು ಹಂಗೆ ತಾನೆ, ಅವ್ರಿಗೂ ಇರ್ತಾರಲ್ಲ ಎತ್ತಿ ಮಕ್ಕಳವರು. ಅದಕ್ಕೆ ಏನಿದೆ ಅನುಕೂಲ ಮಾಡಿಕೊಟ್ರೆ ಸರ್. ಈಗ ನೀರ್ ಎಲ್ಲಿಂದ ತಂದ್ರಿ ಸರ್? ನೀರು ಅದು ಎಲ್ಲಿಂದ ತಂದ್ರಿ? ಇಲ್ಲಿಂದ 3 ಕಿಲೋಮೀಟರ್ ಹೋಗ್ಬೇಕು. 3 ಕಿಲೋಮೀಟರ್ ಮೇನ್ ರೋಡ್ಗೆ. ಓಕೆ ಸರ್, ಟೀ ಎಲ್ಲಿಂದ ತಂದ್ರಿ? ಟೀ ಎಲ್ಲಿಂದ ತಂದ್ರಿ? ಅದು ಹೊರಗಡೆ ತಗೊಂಡ್ಬಂದಿದ್ದು. ಇಲ್ಲೇನು ಸಿಗಲ್ಲ, ಇಲ್ಲಿ ಟೀನು ಸಿಗಲ್ಲ, ಇಲ್ಲಿ ಸಿಕ್ಕಲ್ಲ ಸರ್ ಇಲ್ಲಿ. ಹಾ. ಓಕೆ, ಥ್ಯಾಂಕ್ ಯು. ಹಾಗಾಗಿ ಇಲ್ಲೇನು ಸಿಗಲ್ಲ. ಬೆಳಗ್ಗೆ ಬಂದ್ರೆ ಸಾಯಂಕಾಲ ರಾತ್ರಿ 10 ಗಂಟೆ ಬಿಲ್ ಆಗೋದು. ನೋಡಿ ಅಲ್ಲಿ ನಿಂತಿದೆಯಲ್ಲ ಆ ಲಾರಿನೇ, ಆ ಲಾರಿ ಚಾಲಕದ ಮೃತ ಲಾರಿ ಚಾಲಕನ ಲಾರಿ. ಜೊತೆಗೆ ಅವರೇ ಕೂಡ ಸ್ವಂತ ಲಾರಿ ಇಟ್ಕೊಂಡಂತವ್ರು, ಅಪ್ಪ ಮಗ ಇಬ್ರು ಕೂಡ ದುಡಿತಿದ್ರು. ಈ ಪರಿಸ್ಥಿತಿನ ಇವತ್ತು ಇಲ್ಲಿ ನಾವು ನೋಡ್ತಾ ಇರೋದು ಬನ್ನೂರು ವ್ಯಾಪ್ತಿರುವಂತ SPR ಫ್ಯಾಕ್ಟ್ರಿ. ಹಾಗಾಗಿ ಏನು ಇಲ್ಲಿ ನಾವು ನೋಡ್ತಾ ಇದೀವಿ ಕೊಡಾಸ್ ಫ್ಯಾಕ್ಟ್ರಿ ಇಲ್ಲ ಹೋಗ್ತೀವಿ. ಹಾಗಾಗಿ ಕಳೆದ ಸರಿ ಹಲವಾರು ಬಾರಿ ಸುದ್ದಿ ಕೂಡ ನಮ್ಮ ಸವಾಲ್ ಟಿವಿ ಚಾನಲ್ ಕೂಡ ಮಾಡಿದ್ವಿ, ಡಿಜಿಟಲ್ ಚಾನಲ್ ಅದು. ಹಾಗಾಗಿ ತಾವೇನ್ ನೋಡ್ತಾ ಇನ್ನೂ ಒಂದಷ್ಟು ವಿಚಾರಗಳು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಷ್ಟು ಲಾರಿ ಮಾಲೀಕರ ಸಂಘ ಮತ್ತೆ ಏಜೆನ್ಸಿಗಳಿರುವಂತದ್ದು ಮತ್ತೆ ಲಾರಿ ಡ್ರೈವರ್ಗಳು ಮಾತಾಡದಂತ ಇಷ್ಟು ಹೇಳಿ ಸರ್. ಡ್ರೈವರ್ ಎಂಟ್ರಿ ಆದ್ರೆ ಅದೇ ಡ್ರೈವರ್ ಒಳಗಡೆ ಹೋಗ್ಬೇಕಾಗಿರೋದು. ಆಚೆಯಿಂದ ಒಬ್ರು ಬಂದ್ರು ಹೋಗಂಗಿಲ್ಲ ಅದ್ರಲ್ಲಿ. ಆಚೆಯಿಂದ ಯಾರನಾರ ಬರ್ಲಿ, ಡ್ರೈವರ್ ಯಾರು ಎಂಟ್ರಿ ಮಾಡ್ತಾರ ಅವನೇ ಹೋಗಿ. ನಮ್ನೆ ಬಿಡಲ್ಲ ಅಂದ್ರೆ ಸರಿ, ಯಾರಿಗೂ ಬಿಡಲ್ಲ. ಅಲ್ಲ ಮಾಧ್ಯಮದವ್ರು ಬಿಡಲ್ಲ ಅಂತಂದ್ರಲ್ಲ, DC ಇಂದ ಪರ್ಮಿಷನ್ ತಗೊಂಡ್ರೆ ಅದಂಗ್ ಬಿಡಲ್ಲ ನೋಡ್ತೀನಿ. DC ಪಾರ್ಕಿಂಗ್ ಅವ್ರಿಗೆ ಒಳಗೆ ಬಿಡಕ್ಕಿಲ್ಲ, ಒಳಗೆ ಬಿಡಕ್ಕಿಲ್ಲ. ಈಚೆ ಯಾರಿದ್ರು ಇಲ್ಲೇನೆ, ಈಚೆ ರೌಂಡ್ ಈಚೆ ಇರ್ಬೇಕು, ಒಳಗಿರ್ಬೇಕು. ಈಚೆ ಇರೋ ಡ್ರೈವರ್ಗೆ ಏನ್ ಮಾಡ್ಬೇಕು? ಅವರು ಬಾತ್ರೂಮ್ ಬೇಕು, ನೀರ್ ಬೇಕು. ಅಂದ್ರೆ ಫಸ್ಟ್ ಲಾರಿ ಇಲ್ಲಿ ಸ್ಟ್ಯಾಂಡ್ ಆಗುತ್ತೆ, ಮತ್ತೆ ಲೋಡಿಂಗ್ ಆದಂತ ಗಾಡಿಗೆ ಮಾತ್ರ ಅಲ್ಲಿ ಒಳಗಡೆ ಹೋಯ್ತದೆ. ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬಿಟ್ಟು ಪಾರ್ಕಿಂಗ್ ಇಂದ ತಿರ್ಗಾ ಗಾಡಿಗಳು ತೆಗ್ಬಿಟ್ಟು ಆ ಕಡೆ ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕಾಯ್ತದೆ. ಬ್ಯಾಕ್ ಸೈಡ್ ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕಾಯ್ತದೆ. ಅಲ್ಲಿಂದ ಬಂದು ತಿರ್ಗಾ ಲೋಡ್ ಮಾಡ್ಕೊ ಬಂದು ಇಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಕ್ಬೇಕು. ಇಲ್ಲಿ ಒಳಗಡೆ ಒಂದು ಪಾರ್ಕಿಂಗ್ ಗೊತ್ತಾಯ್ತು. ಅಲ್ಲಿ ಮಾತ್ರ ಅವ್ರಿಗೆ ಮಾತ್ರ ಬೇಕಾಬಿಟ್ಟು ಮೂಲ ವ್ಯವಸ್ಥೆ ಇರೋದು. ಶೂ ಅಂತ ಕೊಡ್ತಾರೆ, ಒಟ್ಟು ಸ್ಮೆಲ್. ಜಾಕೆಟ್ ಐತೆ, ಜಾಕೆಟ್ ಕೊಡ್ತಾರೆ. ಆ ಜಾಕೆಟ್ ಗಳು ನೋಡಿ ಹೋಗೋದು ಎಕ್ಸೈಸ್ ಆಗಾಯ್ತು. ಏನಕ್ಕೆ ಜಾಕೆಟ್ ಕೊಡೋದು? ಯಾರು ಜಾಕೆಟ್ ಕೊಡೋದು? ವರ್ಕರ್ಗ ಕೊಡಿ ಸರ್, ಇಲ್ಲಿ ಲೋಗೋ ಕೊಡಿ ಸರ್. ಡ್ರೈವರ್ಗಳಿಗೆ. ಓಕೆ, ಅದು ಕೂಡ ಫುಲ್ ಗಲೀಜಾಗಿರುತ್ತೆ. ಇನ್ನೇನ್ ಬೇಸಿಗೆ ಟೈಮು ಕೇಳಂಗೆ ಇಲ್ಲ. ಶೂ ಅಂತೂ ಗಬ್ಬು ನಾತ. ಇಲ್ಲ ಬಾತ್ರೂಮ್ ಐತೆ, ಅದು ಕ್ಲೀನಿಂಗ್ ಇಲ್ಲ, ಮುಚ್ಚೆ ಬಿಟ್ಟಿರ್ಬೇಕು ಆಲ್ರೆಡಿ. ನೀರೇ ಬರಲ್ಲ, ತುಂಬಾ ಸಮಸ್ಯೆ ಐತೆ ಸರ್. ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡವ್ರೆ, ಚಾಲಕರಿಗೆ ಮಾತ್ರ ಯಾವ್ದೇ ರೀತಿ ಅನುಕೂಲ ಇಲ್ಲ. ರೇ ಅವ್ರ ಯೋಗ್ಯತೆಗೆ ಅವ್ರ ತಾಕತ್ತಿದ್ರೆ, ಅವರು ಪಾರದರ್ಶಕವಾಗಿದ್ರೆ ನನ್ನ ಒಳಗ್ ಬಿಡ್ಲಿ ನೋಡುವ, ನನ್ನ ಒಳಗ್ ಬಿಡ್ಲಿ ಅವರು. ಕಳೆದ ಸರಿ ಕೂಡ ನನ್ನ ಬಿಡ್ಲಾರಿ, ನನ್ನೆಲ್ಲ ರೇ ಗ್ರಾಮ ಪಂಚಾಯತಿ ವ್ಯಾಪ್ತಿರುವಂತ ಅಧ್ಯಕ್ಷರುಗಳನ್ನ ಪದಾಧಿಕಾರಿಗಳನ್ನ ಬಿಡ್ಲಿಲ್ಲ ಇವರು. ಇನ್ ನನ್ ಬಿಡ್ತಾರನ್ರಿ? ಅಲ್ಲ, ಒಬ್ಬ ಮಾಧ್ಯಮದ ನೀವು ಪಾರದರ್ಶಕ ಇದ್ರೆ ಬಿಡ್ರಿ, ನಾನು ತೋರಿಸ್ತೀನಿ ನಾನು ಏನಿದೆ ವ್ಯವಸ್ಥೆ ಅಂತ. ಏನ್ ಕೆಲಸ ಮಾಡ್ತಾರೆ ಡ್ರೈವರ್ನು ಕೆಲಸ ಮಾಡೋದು. ಖಂಡಿತ ಸೈನಿಕ ಏನ್ ಕೆಲಸ ಮಾಡ್ತಾವ್ರೆ
ಡ್ರೈವರ್ನು ಸೈನಿಕ ತರಾನೆ ಸೆಕೆಂಡ್. ಎಸ್ ಥ್ಯಾಂಕ್ ಯು. ಇಷ್ಟು ಮುಂದೆ ಅವ್ರು ಬಂದ್ರ, ಮಗ ಬಂದ್ರ ಅವ್ರ ನೋಡಿ, ನನ್ನ ಗಾಡಿ ತಂದು ನಿಲ್ಸಿದ್ರು ಕೂಡ ಇದೇ ಬಿಸಿಲು ನಿಂತ್ಕೊಬೇಕು, ನಂದು ಕೂಡ ಗಾಡಿ ಅದು. ಇಲ್ಲಿ ಏನ್ ನಿಂತಿದ್ದೀರಾ ನೋಡ್ತಾ ಇದೀರ ನೀವು, ಈ ಒಂದು ಆಮೇಲೆ ಈಗ ಸರ್ ಮುಖ್ಯವಾಗಿ ಸರ್ ಉಪವಾಸ ಸ್ಟಾರ್ಟ್ ಆಗಿದೆ ಸರ್, ನೋಡಿ ಅದು ಮರ್ತೇ ಬಿಟ್ವಿ ಪಾಪ. ಅಲ್ಲಲ್ಲ ಪಾಪ ಬೆಳಗ್ಗೆ ತಿಂಡಿ ತಿಂದಿರ್ತಾರ ಇಲ್ವಾ ಅವರು, ಅಥವಾ ಇಲ್ಲಿ ಇರ್ತಾರೆ, ಉಪವಾಸ ಬಿಡಕ್ ಆಗುತ್ತಾ ಇಲ್ವಾ ಅವ್ರ ಕೈಲಿ? ಆಯ್ತಾ, ಅಲ್ಲ ಅದನ್ನೇ ಹೇಳ್ತಿರೋದು. ಅಲ್ಲ ಉಪವಾಸ ಬಿಡ್ಲೇಬೇಕಲ್ಲ ಸಾಮಾನ್ಯವಾಗಿ. ಆ ಉಪವಾಸದಲ್ಲೂ ಈ ತರ ಆಗ್ಬಿಟ್ರೆ ಹೆಂಗೆ ಮುಸ್ಲಿಂ ಚಾಲಕರು ವ್ಯವಸ್ಥೆ ಹೆಂಗೆ ಅಂತ? ವ್ಯವಸ್ಥೆ ಏನು ಇಲ್ಲ ಸರ್ ಇದ್ರಲ್ಲಿ, ಮಾಡಲ್ಲ. ಓಕೆ ನೋಡಿ, ಈ ವರ್ಷ ರಂಜಾನ್ ಮಾಡ್ದಂಗ ಆಯ್ತಲ್ರಿ ಅವ್ರ ಫ್ಯಾಮಿಲಿ. ಅದೇ ಎಂತ ಹಣೆ ಬರ್ರಿ ಸರ್, ಇಷ್ಟೊಂದು ತೊಂದ್ರೆ ಎಲ್ಲೂ ಮಾಡಿಲ್ಲ ಸರ್. ಅಲ್ಲ ಅವರೆಲ್ಲ ಅಂತರಾಜ್ಯದವರು, ಅವು ಹೇಳಲ್ಲ, ಅವು ಅವ್ರ ಪರವಾಗಿ ನಿಂತಿರೋರು. ಓಕೆ ಇದು ಮಾತಾಡ್ತೀನಿ ನೋಡಿ. ಇದು ಸರ್ ಅದೇನ ಲಾರಿ ಅವ್ರದ್ದು? ಅಲ್ಲ ಲಾರಿ ಯಾರ್ದು ತೀರೋದಲ್ಲ ಅವ್ರ ಲಾರಿ? ಕಾಂಪೌಂಡ್ ಒಳಗಡೆ ಲೋಡ್ ಆಗಿದ್ಯಾ? ಅದು ಲೋಡ್ ಆಗಿರೋ ಗಾಡಿ ಇದೆ, ಇದು ಅನ್ಲೋಡ್ ಗಾಡಿ. ಇದು ಲೋಡ್ ಆಗಿಲ್ದಿರೋದು, ಇದು ಅದು ಲೋಡ್ ಆಗಿರೋದು. ಓಕೆ ನೋಡೋಣ ಇಲ್ಲೇನ್ ಸಿಗುತ್ತೆ ಅವ್ರದ್ದು ಊಟ ತಿಂಡಿಗೆ ಏನ್ ಸಿಗುತ್ತೆ ನೋಡೋಣ. ಏನಿಲ್ಲ ಸರ್, ಇಷ್ಟೇ. ನೋಡಿ ಇಲ್ಲಿ ಹೊರ್ಗಡೆಯಿಂದ ಬಂದಂತವ್ರಿಗೆ ನೋಡಿ, ತಾವೇ ನೋಡ್ತಾ ಇದೀರಾ ನೋಡಿ. ನಾನು ಈಗ 1-2 ಗಂಟೆ ಆಯ್ತು ನಾನು ಊಟ ಮಾಡ್ಬೇಕು. ಹೊರಗಡೆಯಿಂದ ಬಂದಂತವ್ರಿಗೆ ಬಿಸ್ಕೆಟ್ ಹೊರಗಡೆ ಅಂತ ತರದ್ರೆ ಇಲ್ಲೇನು ಸಿಗಲ್ಲ. ಇಲ್ಲೇನು ಸಿಗಲ್ಲ ನೋಡಿ. ಹೊರಗಡೆಯಿಂದ ಬಂದಂತವ್ರಿಗೆ ನೀರು ಸಿಗಲ್ಲ ಇಲ್ಲಿ ಹೊರಗಡೆಯಿಂದ. ನೋಡಿ ನನಗೂ ಕೂಡ ಇವರು ಬಿಸ್ಕೆಟ್, ಈಗ ನನಗೆ ಇದೇ ಊಟ. ಈಗ 2 ಗಂಟೆ ಆಯ್ತು, ನನಗೆ ಇದೇ ಊಟ. ಸಾಕು ಎಲ್ಲ ಕೊಡಿ. ಹಾಗಾಗಿ ನೋಡಿ ಇಲ್ಲಿ ಮೂಲಭೂತ ಕಲ್ಪಿಸಿರುವಂತ ವ್ಯವಸ್ಥೆಗಳು. ನಾನು ಕೂಡ ಈಗ ಮಾತಾಡ್ತಾ ಹೋಗ್ತೀನಿ. ಮುಂದಿನ ಏನೇನು ಎಷ್ಟೆಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನು ಅದ್ರ ಒಳಗಡೆ ಇರುವಂತ ಕೆಲವೊಂದು ಸ್ಟೇಟ್ಮೆಂಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನೇನು ಆಗಿತ್ತು ಇಂದಿನ ದಿನಗಳಲ್ಲಿ, ಏನೇನು ಸ್ಟ್ರೈಕ್ ಆಗಿತ್ತು, ಯಾವ ವಿಚಾರಗಳು ಇಲ್ಲಿ ಸ್ಟ್ಯಾಂಡ್ ಆಗಿತ್ತು, ಏನೇನು ಮೂಲಭೂತ ಸೌಕರ್ಯಗಳು ಇಲ್ಲ ಅಂತ ಇಲ್ಲಿ ಅಕ್ಕಪಕ್ಕದ ಜನ ಹೇಳ್ತಿರೋದು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದಷ್ಟು ಸಮರ್ಥನೆ ಮಾಡ್ಕೊಳ್ಳೋರು ಕೂಡ ಇದಾರೆ ಇಲ್ಲಿ. ಈ ಫ್ಯಾಕ್ಟರಿ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋಂಥ ವೀರರು ಕೂಡ ಇದಾರೆ. ಆ ವೀರರು ಯಾರು ಎಲ್ಲ ಕೂಡ ಕೇಳಿಸ್ಕೊಬೇಕು. ನಾನು ಇಡೀ ರಾಜ್ಯ ನೋಡ್ತಾ ಇದ್ದೀವಿ ನಾನು ಮಾಡ್ತಿರೋಂಥ ಲೈವ್ ವಿಡಿಯೋ. ಇದನ್ನ ಮತ್ತೆ ಡೌನ್ಲೋಡ್ ಮಾಡಿ ಮತ್ತೆ ಎಲ್ಲಾ ಮಾಧ್ಯಮಕ್ಕೆ ಕಳಿಸ್ತೀವಿ. ಯೋಗ್ಯತೆ ಇರೋರು ಹಾಕೊಬಹುದು, ಬೇರೆ ಮಾಧ್ಯಮಕ್ಕೆ ಕೂಡ ನಾನು ಕಳಿಸ್ತೀನಿ. ಯಾರಿಗೆ ಯೋಗ್ಯತೆ ಇದೆ ಅವ್ರು ಹಾಕೊಬಹುದು. ಥ್ಯಾಂಕ್ ಯು.